ಬಟ್ ಸೆನ್ಸಿಬಲ್ ಆದ್ರೂ ಏನೇ ಅಂದ್ರೂ ಸ್ವಲ್ಪ ಸೆನ್ಸಿಬಲ್ ಇದೀರಿ ನೀವು. ಕೋರ್ಸ್ ಎಲ್ಲದ್ರ ಬಗ್ಗೆ ನೋಡಿ, ಇಲ್ಲಿ ಬಂದಿದ್ದೀರಾ, ಇಲ್ಲಿ ಆರಾಮಾಗಿದ್ದೀರಾ. ನೋಡಿ ಬೆಂಗಳೂರಲ್ಲಿ ಇಷ್ಟೊತ್ತಿಗೆ ಡೆಲ್ಲಿಲಿ ಆಗಿದ್ದು ಬಾಂಬ್ ಬ್ಲಾಸ್ಟು, ಕಾರ್ ಬ್ಲಾಸ್ಟು, ಇನ್ನೂ ಕಾವಲ್ ಬೆಂಗಳೂರಲ್ಲಿದೆ. ಬೆಂಗಳೂರು ನೀವು ರೋಡಲ್ಲಿ ಒಂಚೂರು ಮುಂದೆ ಹೋಗ್ತೀರಾ ಅಂದ್ರೆ ನಾನು ಇಲ್ಲಿದ್ದೀನಿ, ಈಗ 200 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಬೆಂಗಳೂರಲ್ಲಿ ಅದು ಗೊತ್ತಾಗ್ತಾ ಇರ್ತದೆ, ಕಾವು ತಡೀತಾ ಇರ್ತದೆ, ಸೋಗ್ತಾ ಇರುತ್ತೆ. ಇಲ್ಲ ಹಂಗಿಲ್ಲ, ಇಲ್ಲಿ ಯಾವುದೇ ಥರ ಅಂತಹ ಯಾವುದೇ ನಮ್ಮೂರಲ್ಲಿ ಇದಿಲ್ಲ. ಒಂದು ಥರ ಅಂದರೆ ಬಿಡಿ ಆ ವಿಷಯಕ್ಕೆ ಬಂದರೆ ಮತ್ತೆ ಇನ್ನೊಂದು ಯಾವುದೋ ಕಮ್ಯುನಲ್ ವಿಚಾರಕ್ಕೆ ಹೋಗುತ್ತೆ, ಇನ್ನೆಲ್ಲೋ ಟಚ್ ಆಗ್ತದಲ್ಲ. ನಮ್ಮೂರಲ್ಲಿ ಅಂತಹ ಟಾಕ್ಸಿಕ್ ಯಾವ ವಾತಾವರಣವೂ ಇಲ್ಲ. ಇಲ್ಲಿರೋರೆಲ್ಲ ಅಲ್ಲಿ ಯಾವುದೋ ಜನ ಇರ್ತಾರೆ, ಇನ್ಯಾವುದೋ ಬರ್ತಾರೆ, ಈಗ ಬಂದೇನಪ್ಪ ಬಾಯಲ್ಲಿ ಊಟ ಮಾಡ್ಕೊ ಹೋಗು ಅಂತ ಹೇಳ್ತಾರೆ. ಸೊ ಇಲ್ಲಿ ಕಾಲೇಜ್ಗೆ ಹೋಗೋರೆಲ್ಲ 2 ವೀಲಲ್ಲಿ ಹೋಯ್ತಾ ಇರ್ತಾರೆ ಹಳ್ಳಿ ಕಡೆಯಿಂದೆಲ್ಲ. ನಿಲ್ಲಿಸ್ಬಿಟ್ಟು ನಾನು ಬಂದು ಮಾತಾಡ್ಸ್ಕೊಣ, ಅಣ್ಣ ಹಿಂಗಿದ್ದೀರಣ್ಣ, ಅಣ್ಣ ಒಂದು ವಿಷಯ ಕೇಳಬೇಕಾಯ್ತಣ್ಣ, ಅಣ್ಣ ಶಿವರಾಜ್ ಕುಮಾರ್ ಒದಿತಾರಲ್ಲ ನಿಜವಾಗ್ಲೂ ಒದ್ದಾರಣ್ಣ, ಇದು ಕೇಳಕ್ಕೆ ಬರ್ತಾರೆ. ಅಲ್ಲಿ ಬಹಳ ಪ್ರಾಮಾಣಿಕವಾದ ಪ್ರೀತಿ ಇರುತ್ತೆ. ಆ ಬೆಂಗಳೂರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಕೆಟ್ಟ ಕಾಮೆಂಟ್ನ ಕಾವುಗಿಂತ ಈ ಪ್ರೀತಿ ಇನ್ನೂ ದೊಡ್ಡದು. ನಂಗೆ ಈ ಪ್ರೀತಿಗೆ ನಾನು ಸೋತಿದ್ದೀನಿ, ಇಲ್ಲಿರ್ತೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲ್ಲಿಂಗ್. ಇದು ಮತ್ತೆ ಸಿನಿಮಾ ಕೆಲಸಗಳು ಮುಗಿಸೋಗ್ತೀನಿ. ಅದಾಯ್ತಾ? ಈಗ ಒಬ್ಬ ಬರೋಕ್ಕೂ ಮುಂಚೆ ನೀವು ಬರ್ಬೇಕಾರೆ ಕಾಲೇಜ್ ಹುಡುಗರು ಇಳಿತಾ ಇದ್ರು ಗೊತ್ತಾ ನನ್ನ ರೂಮಿಂದ. ಅವ್ರು ಬಂದಿದ್ದು, ಅಣ್ಣ ಇದು ಸಿನಿಮಾ ಅಣ್ಣ ನಿಜವಾಗ್ಲೂ KGF ಅಲ್ಲಿ ಶೂಟ್ ಮಾಡ್ತಾರಲ್ಲ ಗನ್ನು, ನಿಜವಾಣ ಅದು? ಅಲ್ಲಿ ಪ್ರಾಮಾಣಿಕತೆ ಇರುತ್ತೆ, ಪ್ರೀತಿ. ಆ ಕ್ವಶನ್ಸಲ್ಲಿ ಒಂದು ಮುಗ್ಧತೆ ಇರುತ್ತೆ. ಅದ್ಯಾವುದು ಇದಿರ್ತಾರಲ್ಲ, ಇನ್ಆರ್ಗ್ಯಾನಿಕ್ ಆಗಿ ಇನ್ನೇನು ಅಲ್ಲ, ಆರ್ಟಿಫಿಷಿಯಲ್ ಅಲ್ಲ. ಇಲ್ಲಿನವ್ರಿಗೆ ಈಗ ನೀವು 3ನೇ ಕ್ಲಾಸ್ ಮಕ್ಕಳಿಗೆ ಮೊಬೈಲ್ ಕೊಟ್ಟಿರ್ತೀರ, ಅದು ಏನೇನು ನೋಡ್ತಿರ್ತಾವೋ ಏನೇನು ಮಾಡ್ತಿರ್ತಾವೋ, ಇದು ಯಾವುದೋ ಇವರಲ್ಲ. ಇವರಲ್ಲಿ ಸ್ನೇಹಿತರು ಬಂದಾಗ ಸಮಯ ಕೊಡಬೇಕು, ಮಾತಾಡೋಕೆ ಒಂದಷ್ಟು ಟೈಮ್ ಇತ್ತು, ಎಲ್ಲವೂ ಇದೆ. ಇದೆಲ್ಲವೂ ಪ್ರಾಮಾಣಿಕವಾಗಿದೆ. ನಾನು ಬೆಂಗಳೂರಲ್ಲೇ ಇರೋದೀಗ, ವಾರದಲ್ಲಿ 2-3 ದಿನ ಬೆಂಗಳೂರಲ್ಲಿ ಇರ್ತೀನಿ. ಸಿನಿಮಾ ಕೆಲಸ ನಡೀತಾ ಇದೆ, ಡಬ್ಬಿಂಗ್ ನಾ ಬರ್ತೀನಿ, ಮಿಕ್ಕಿದ ದಿನ ಇಲ್ಲಿ. ಅಕಸ್ಮಾತ್ ಇಲ್ಲಿಂದ ಹೋದ್ರೂ ಬೆಳಗ್ಗೆ 6:30-7 ಗಂಟೆಗೆ ಇಲ್ಲಿಂದ ಹೊರಟಿರು ಬೆಂಗಳೂರು ಕೆಲಸ ಮುಗಿಸ್ಕೊಂಡು ಸಿನಿಮಾ ಕೆಲಸಗಳು ನಡೀತಾ ಇದೆ, ಅದನ್ನು ಬಿಡೋಕ್ಕಾಗಲ್ಲ. ನಾಳಿದ್ದಿಂದ ಡಬ್ಬಿಂಗ್ ಕೆಲಸ ಇದೆ. ಮತ್ತೆ ಯಾವುದು ರಿಯಾಲಿಟಿ ಶೋಗಳಿಗೆ ಆಯ್ತಲ್ಲ ನೋಡಿ, ದಕ್ಷಿಣ ಭಾರತದ ಅತಿ ದೊಡ್ಡ ಶೋ ಬಿಗ್ ಬಾಸ್ ಗೆಲ್ಲ. ಅದಾದ್ಮೇಲೆ ಮತ್ತೆ ಯಾವ್ದಾರ ಆಫರ್ ಬರ್ತಾ ಇದೆಯಾ? ತುಂಬಾ ಬಂದ್ವು. ಎಲ್ಲವನ್ನು ನಾನು ಬೇಡ ಅಂತ ರಿಜೆಕ್ಟ್ ಮಾಡಲ್ಲ, ನಾನು ಬಿಡಿಸ್ಕೊಳ್ತೀನಿ. ಅದಕ್ಕೆ ನಾನು ಯೋಗ್ಯನ ಫಸ್ಟ್ ಇರ್ಬೋದು. ಈಗ ನೋಡಿ ಗಿಚ್ಚ ಗಿಲ್ಗಿದೆ ಒಂದು ಎಕ್ಸಾಂಪಲ್ ಇದೆ. ಸೀಸನ್ 2ಗೆ ಸಿಕ್ಕಾಪಟ್ಟೆ ಬಲವಂತ ಮಾಡಿದ್ರು. ಏನು ಹೇಳಿರ್ಬೋದು ಅಂತ ಇಷ್ಟೇ ಹೇಳಿದ್ದವ್ರಿಗೆ ನಾನು, ಬ್ರದರ್ ಬರಲ್ಲ ಅಂತ ಹೇಳಲ್ಲ, ನನ್ನ ಹಾಕೊಂಡು ಒಂದು ಶೋ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾನೆ ನಾನು. ಯಾಕಂದ್ರೆ ಅಷ್ಟು ಪ್ರತಿಮಾಂತರ ಅವ್ರು ಇದ್ದಾರೆ. ನನ್ನ ಕರ್ಸ್ಕೊಂಡು ನಾನೇನಾದ್ರು ಸ್ಕಿಟ್ಗೆ ನ್ಯಾಯ ಸಲ್ಲಿಸ್ತೇ ಹೋದ್ರೆ ನಾನು ಆ ಶೋ ಮಾಡೋ ಅವಮಾನ ಅಲ್ವಾ? ಹಾಗೆ ಇದು ನಾನು ಈಗ ನೋಡಿ DKD ಡ್ಯಾನ್ಸೇ ಬರ್ತಿರಲ್ಲ. ಶಿವಣ್ಣ ಹೇಳಿದ್ರು ಮಾತಾಡಿದಾಗ, ನಾನು ಮಾತಾಡಿದೆ ಶಿವಣ್ಣ ಅವ್ರ ಹತ್ರ, ಸರ್ ಈ ಥರ DKD ಕರೀತಾರೆ, ಮೇಡಮ್ಮ ಚೆನ್ನಾಗಿ ಮೇಡಮ್ಮ ನೀವು ಮಾಡ್ತೀವಿ. ಇದು ಡ್ಯಾನ್ಸು ಅಂದರೆ ನಾವೆಲ್ಲ ಹೆಂಗಮ್ಮ ಮಾಡಿದ್ವಿ, ನಮ್ಗೇನು ಬರುತ್ತಮ್ಮ, ಈಗ ನನಗೆ ಬರಲ್ಲ ಅಂತ ಹೇಳಿದ್ರು. ಅದು ಹಿಡ್ಕೊಂಡು ಹೆಂಗೆಲ್ಲ ಆಟ ಆಡಿಸ್ಬಿಟ್ಟೆ ಅಂದರೆ, ಫಸ್ಟ್ ವೀಕು ಸುಮಾರಾಗಿ ಮಾಡಿದೆ, ಚಪ್ಪಾಳೆ ಹೊಡೆದು 3ನೇ ವೀಕು ಒಂಚೂರು ಮಿಸ್ಟೇಕ್ ಆಗೋಯ್ತು. ಎಲ್ಲ ಮೈಕ್ ಎತ್ಕೊಂಡ್ರು ಬೈಬೇಕು ಅಂತ. ಒಂದು ನಿಮಿಷ ಬೈಯೋಕ್ಕೂ ಮುಂಚೆ 1 ನಿಮಿಷ. ಶಿವಣ್ಣ ಫಸ್ಟ್ ವೀಕ್ ಹೇಳಿದ್ರು, ಏನಂತ ಹೇಳಿದ್ರು, ನೋಡಮ್ಮ ಇನ್ನೂ ನಾನೇ ಡ್ಯಾನ್ಸ್ ಕಲಿತಾರೆ, ನನಗೆ ಡ್ಯಾನ್ಸ್ ಬರಲ್ಲ ಅಂದರು. 36 ವರ್ಷದಿಂದ ಶಿವಣ್ಣನೇ ಇನ್ನೂ ಡ್ಯಾನ್ಸ್ ಕಲಿತಾರೆ. ನೀವು 3 ವಾರಕ್ಕೆ ಬಂದು ದಬಾಕು ಅಂದ್ರೆ ಹೆಂಗಾಯ್ತದೆ? ನನಗೆ ಬರೋಕ್ಕಿಲ್ಲ, ನಾನು ಡ್ಯಾನ್ಸ್ ಕಲಿಯೋಕ್ಕಾಗಕ್ಕಿಲ್ಲ, ನನ್ನ ಮೇಲೆ ಓವರ್ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೋಬೇಡಿ ಅಂತ ಹೇಳ್ಬಿಟ್ಟು. ಅಂದರೆ ಅವ್ರು ಹೇಳೋ ಒಂದು ಮಾತನ್ನು ಹೆಂಗೆ ಬಳಸ್ಕೊತಾ ಇದೆ. ಆಮೇಲೆ ನಮ್ಮದ್ರಲ್ಲೆಲ್ಲ ಆರ್ಗ್ಯಾನಿಕ್ ನೋಡಿ, ನಮ್ಮ ಸೀಸನ್ಲಿ ಇದ್ದಂಥವ್ರು ಇರ್ಬೋದು, ಬಿಗ್ ಬಾಸ್ ಇರ್ಬೋದು, ಸ್ಪರ್ಶ ರೇಖೆ ನೋಡಿ, ಫಾರ್ ಎಕ್ಸಾಂಪಲ್ ಫೈನಲಿಸ್ಟ್ ಅಂದ್ರೆ ಹೆಂಗಿದ್ರು ಅಂತ ಹೇಳ್ತೀನಿ. ಸುದೀಪ್ ಸರ್ದು, ದರ್ಶನ್ ಸರ್ದು ಫಸ್ಟ್ ಸಿನಿಮಾ ಹೀರೋಯಿನು ಯಾರು, ರೇಖಾ ಮ್ಯಾಮ್. ಸ್ಪರ್ಶ ಮತ್ತು ಮೆಜೆಸ್ಟಿಕ್ಕು ಆಯಮ್ಮ ನನ್ನ ಜೊತೆ ರನ್ನರ್-ಅಪ್ಪು. ಕನ್ನಡದ ವಿಚಾರದಲ್ಲಿ ಬಹಳಷ್ಟು ಹೋರಾಟ ಮಾಡ್ಕೊಂಬಂದ್ರೆ ಕೀರ್ತಿ ಅವರು ಅವ್ರದ್ದೇ ಸೌಂಡ್ ಮಾಡಿದ್ರು. ಮಾಡ್ಬೇಕಾ 1000 ಎಪಿಸೋಡ್ ಶೋಸ್ ಮಾಡಿದಂಥವ್ರು. TN ಸೀತಾರಾಮ್ ಅವ್ರ ಗರ್ಡಿಲಿ ಬಂದಂಥ ಅಪ್ರತಿಮ ಕಲಾವಿದೆ ಅವರು. ಕುರಿಗಳು ಸರ್ ಕುರಿಗಳು, ಕೋತಿಗಳು ಸರ್ ಕೋತಿಗಳು ಸಿನಿಮಾದ ಮೋಹನ್ ಅವರು, ಅವ್ರ ಸಾಧನೆನೇ ಬೇರೆ. ಇದೆಲ್ಲವನ್ನು ಮೀರಿ ಶಾಲಿನಿ ಮೇಡಮ್ ಅವ್ರೇನು ಕಡಿಮೆನಾ? 1000 ಎಪಿಸೋಡ್ ನಂಬರ್ 1 ಸೀರಿಯಲ್ ಪಾಪ ಪಾಂಡುನ ಹೀರೋಯಿನ್ ಅವರು. ಇವರು ಈಗ ಫಾರ್ ಎಕ್ಸಾಂಪಲ್ ಸಕ್ಸಸ್ ರೇಟ್ ಅಂದರೆ ಇವರೆಲ್ಲರ ಜೊತೆ ನಾನು ಸಿನಿಮಾ ಕಲ್ತಿದ್ದೀನಿ. ನಾನು ಇವರೆಲ್ಲರ ಜೊತೆ ಕಾಲ ಇಲ್ಲ ಮತ್ತೆ ಸೊ ಇವರೆಲ್ಲರ ಜೊತೆ ಜೀವನ ಏನು ಅಂತ ಕಲ್ತಿದ್ದೀನಿ. ನಂಗೆ ಅದಕ್ಕೆ 7 ವರ್ಷ ಬಿಗ್ ಬಾಸ್ ಆದಮೇಲೆ ನಂಗೆ ಅನ್ನ ಕೊಟ್ಟಿದೆ ಬೆಂಗಳೂರು. ಬೇರೆ ಒಂದಷ್ಟು ಜನ ನಿಮ್ಮ ನಿಮ್ಮ ಬಿಗ್ ಬಾಸ್ ಅಂದಿಟ್ಕೆ ನೀವು ಹೇಳಿದ್ರಿ, ಪ್ರಥಮ ಬಿಗ್ ಬಾಸ್ ಅಂದಿಟ್ಕೆ ನೀವು ನೆನಪಾಗ್ತೀರಾ ಅಂತ. ನಂಗೆ ಅಷ್ಟು ಸಾಕಲ್ವ, ಇನ್ನೇನು ಸರ್ ಬೇಕು? ಬೇರೆಯವ್ರಿಗೂ ನನಗಿಂತ ಸಿಕ್ಕಿದೆ ಸಂತೋಷ, ನನಗೆ ಸಿಗೋದಕ್ಕಿಂತ ಜಾಸ್ತಿ ಸಿಕ್ಕಿದೆ, ತುಂಬ ಸಂತೋಷ. ಇನ್ನೂ ದುರಾಸೆ ಇಲ್ಲ ಸರ್. ಈಗಿರೋ ಸಿನಿಮಾ ಮುಗಿಸ್ಕೊಂಡು ಆರಾಮಾಗಿರ್ತೀನಿ. ಇಲ್ಲಿ ನೋಡಿ, ನಮ್ಗೆ ಇಲ್ಲಿ ಯಾರು ಬಂದು ಯಾರು ವಿರೋಧಿಸಲ್ಲ, ಇಲ್ಲಿ ಯಾರು ನಂಗೆ ಬೇಯಲ್ಲ, ಇಲ್ಲಿ ಯಾರು ನಂಗೆ ಎದುರಿಸೋದು ಗಲಾಟೆ ಮಾಡೋದು ಯಾರು ಮಾಡಲ್ಲ, ಇಲ್ಲಿ ಯಾರು ಚಾಕು ಗೀಕು ತೋರ್ಸಿ ಗಲಾಟೆ ಮಾಡಲ್ಲ. ಇಲ್ಲಿ ಬಂದವರು ನಾನು ಆರಾಮಾಗಿ ನಿಂತಿದ್ದೀನಿ. ಯಾವನೋ ಒಬ್ಬ ಬಂದ, ಅಣ್ಣ ಬಂದ ಇದು ಕುರಿ ಇಟ್ಕೊಂಡ ತಗೊಂಡ್ಕೋಗು ಅಂತ ಕೊಟ್ಟ. ನಾವು ಬರ್ಬೇಕಾದ್ರೆ ಯಾವುದೇ ಹೆದರ್ಕೊಂಡು, ಬೆಂಗಳೂರಿದ್ದಾಗ ಬಾಡಿಗಾರ್ಡ್ ಜೊತೆ ಬರಬೇಕು ಅನ್ಸುತ್ತೆ, ಅಥವಾ ಯಾರೋ ಪಕ್ಕದಲ್ಲ ಜಗಬಿಡಿ ಬನ್ನಿ, ಇದು ಯಾವುದೂ ಇಲ್ಲಿಲ್ಲ. ಬಟ್ ಅಷ್ಟು ಥ್ರೆಡ್ಸ್ ಇದೆಯಾ ಸರ್ ಬೆಂಗಳೂರಲ್ಲಿ? ಇಲ್ಲ, ಅದೊಂದು ಘಟನೆ ಆದಮೇಲೆ ಹಂಗೆ ಆಯ್ತು ಅಷ್ಟೇ. ಅಂದರೆ ಆ ಘಟನೆಗೂ ಮುಂಚೆ ಲಾಸ್ಟ್ ಇಯರಿಂದ ಹಂಗೆ ಆಯ್ತು. ನನ್ನ ಅದೇ ಹೇಳಿದ್ನಲ್ಲ, ಅವ್ನಿಗೆ ವಿರೋಧಿ ಅಂತ ಮಾಡಿಟ್ಬಿಟ್ರು. ಈಗ ನೋಡಿ 5 ತಿಂಗಳಿಂದ ಏನಿಲ್ಲ, ಬೆಂಗಳೂರಿಗೆ ಈಗಲೂ ಬರ್ತೀನಿ. ಅದಾದಮೇಲೆ ಅರುಣ್ ಅಡ್ಡ 4 ಬ್ರಾಂಚಸ್ ಇನಾಗ್ರೇಷನ್ ಮಾಡಿದೆ.
ಬಂದೆ. ಜನ ಪ್ರೀತಿನ ಮಾತಾಡ್ಸರ್ ಸಾಕು ಸರ್. ಅದೇನಾಗುತ್ತೆ ಒಂದು ಟೈಮ್ ಸರ್ ಎಲ್ಲವೇ ಒಂಚೂರು ಅವ್ರಿಗೇನೋ ಅದೇನು ಬೇಜಾರೋ ನನ್ನ ಮೇಲೆ ಗೊತ್ತಿಲ್ಲ, ಯಾರಿಗೆ ಅವ್ರ ಫ್ಯಾನ್ಸ್ಗೆ. ಅದನ್ನು ನನ್ನನ್ನು ಹಾಗೆ ನಾನು ಹೇಳಿದ್ನಲ್ಲ ಘಟನೆ, ಅಣಜಿ ನಾಗರಾಜ್ ಅವ್ರಿಗೆ ಹುಷಾರಿಲ್ಲ ಅನ್ನೋದಿತ್ತು. ನಾನು ಹೇಳಿದ ಘಟನೆ ಜನ ನನ್ನ ಆ್ಯಂಗಲ್ ಯೋಚನೆ ಮಾಡಿ ಅವ್ನಿಗೆ ಎಷ್ಟು ನೋವಾಗಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳೇ ಇಲ್ಲ. ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ನೋವಾಯಿತು. ನಮ್ಮ ಡ್ಯಾಡ್ ಎಷ್ಟೋ ಜನ ಅಂದ್ರೆ ನಾನು ಬೆಂಗಳೂರು ಬಿಟ್ಟೆ ಅಂತ, ಬೆಂಗಳೂರು ಬಿಡಲ, ನನಗೆ ಸಾಕಾಯಿತು, ಬ್ರೇಕ್ ತೊಗೊಂಡೆ. ಹಾಗಂತ ಸಿನಿಮಾ ನೋಡಿ ಭಾಳಷ್ಟು ಒಳ್ಳೊಳ್ಳೆ ವಿಚಾರಗಳು ನಡೀತಾ ಇದೆ ಅಂತ ನಾನೇ ಬೆಂಗಳೂರು ಬಿಡಲಿ ಹೇಳಿ ಅಲ್ಲೆಲ್ಲ ನಂಗೆ ಅವಕಾಶ ಕೊಟ್ಟಿದ್ದು. ಇವತ್ತು ನಾನು ನೋಡ್ಕೊಂಬರಕ್ಕೆ ಅದೇ ಕಾರಣ ಅಲ್ವಾ, ಅದಾಯಿತು. ಈಗ ನಾಳೆ ಊರು, ಸಿನಿಮಾ ಕೆಲಸ, ತೋಟ ಇದೆಲ್ಲ ನಡೀತಾ ಇದೆ. ಗೆದ್ದಿರೋ ಟ್ರೋಫೀಸ್ನೆಲ್ಲ ಎಲ್ಲಿಟ್ಟಿದ್ರ? ಆ ಮನೇಲಿ ಬೆಂಗಳೂರಲ್ಲ, ಈ ಮನೇಲಲ್ಲ, ಇನ್ನೊಂದು ಮನೆ ಇದೆ ಅಲ್ಲಿದೆ. ಈ ಮನೇಲಿ ಇದೆಯಾ? ಬೆಂಗಳೂರಲ್ಲಿ ಏನು ಗೊತ್ತಾ, 2 ಮನೆ ಬಾಡಿಗೆ, ಸಾರಿ 2 ಮನೆ ಬಾಡಿಗೆ ನಂಗೆ ಬರ್ತಾ ಇಲ್ಲಪ್ಪ. ಹಂಗಂದ್ರೆ ದುಡ್ಡು ಬರ್ತಿರೋ ಮೂಲ ಯಾವುದು? ಬಟ್ ಏನಾದ್ರು ದುಡ್ಡಿನ ಮೂಲ ಎಲ್ಲೂ ಬಿಟ್ಕೊಡಲ್ಲ. ಇಲ್ಲ ನಾನು ದುಡ್ಡಿನ ಮೂಲ ನಂತರ ದುಡ್ಡಿಲ್ಲ ರೀ, ಹೇಳ್ತೀನಿ ಕೇಳಿ. ನಂತರ ಸಾಲ ಇದೆ 2.5-3 ಈಗ 2,80,00,000 ಸಾಲ ಇದೆ. ನಂತರ ದುಡ್ಡಿನ ಮೂಲದ ವಿಷಯಕ್ಕೆ ಬರ್ತೀನಿ. ಆ ಬೆಂಗಳೂರಿದ್ದಾಗ 2 ಮನೆ ಬಾಡಿಗೆನ ಗೊತ್ತಿರಲಿಲ್ಲ, ನಾನು ಕಟ್ತಾ ಇದ್ದೆ. ಈ ಥರ ಮೊಮೆಂಟೋಗಳು ಕೊಡೋರು ಗೊತ್ತು, ಎಲ್ಲೋದ್ರು ಇನಾಗ್ರೇಷನ್ಗೆ, ಆ ಮೊಮೆಂಟೋಗಳು 2 ಮನೆ ತುಂಬಿದ್ವು ನನಗೆ, ಬಾಡಿಗೆ ಕಟ್ತಾ ಇದ್ದೆ ಗೊತ್ತಾ. ನನ್ನ ನಾಗರಬಾವಿ ಹತ್ರ ಒಂದು ಆಫೀಸ್ ಇತ್ತು, ಅಲ್ಲಿ ಒಂದು ಮನೆನ ಬಾಡಿಗೆ 20,000 ರೂಪಾಯಿ ಹೋಗೋದು. ಫೋನ್ ಮಾಡಿದ್ದೀನಿ ನಿಮಗೆ, ನಾಗರಬಾವಿಗೆ ಬನ್ನಿ ಅಂತ ಹೇಳಿದ್ವಿ, ಆಫೀಸ್ ಇದೆ ಅಂತ. ಹೌದು, ಬಂದಿರೆ ನೀವು ಅಲ್ಲಿ ನೋಡಿದ್ರೆ ನಾನು ಕೂತ್ಕೊಳ್ಳೋ ಚೇರು, ಒಂದು ರೆಸ್ಟ್ ರೂಮು, ಅಡುಗೆ ಮನೆ ಬಿಟ್ಟು ಎಲ್ಲ ಕಡೆ ಬರೀ ಮೊಮೆಂಟು ಜೋಡಿಸ್ಬಿಟ್ಟಿದ್ದೀನಿ. ಇಲ್ಲೊಂದು ಅಲ್ಲೊಂದು, ಅದ್ರ ಮೇಲೆ ಪಕ್ಕ ಎಲ್ಲ ಐತೆ. ಹಂಗೆ ಬಂದಿರೋದು 6 ವರ್ಷ 7 ವರ್ಷದಿಂದ ಎಷ್ಟು ಬಂದಿರ್ಬೋದು ಲೆಕ್ಕ ಹಾಕೊಳ್ಳಿ. ಬಾಡಿಗೆ ಕಟ್ಟಕ್ಕಾಗದೆ ಅಷ್ಟು 2 ಮನೆ ಬಾಡಿಗೆ ಸುಮ್ಮನೆ ವೇಸ್ಟ್ ಆಗಿ, ಅಂದರೆ ಬರೀ ಬಂದಿರೋ ಮೊಮೆಂಟನ್ನು ಇಡೋಕ್ಕೆ. ಇಲ್ಲಿ ಪ್ರೀತಿ ಇದೆ, ಅಲ್ಲೊಂದು ನಿಷ್ಕಲ್ಮಶವಾದ ಕಾಳಜಿ ಇದೆ. ಸೊ ಸಿನಿಮಾ ಮುಗಿಸಿದ್ದೀನಿ, ಬರ್ತೀನಿ. ಈಗ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ, ಬರ್ತೀನಿ. ಈಗ ನೀವು ನಿಮ್ಮ ಪ್ರಕಾರ ಹೇಳಿ, ಅವ್ನು ಬೆಂಗಳೂರು, ಈಗ ನಾನು ಮಾಡಿರೋ ಸಿನಿಮಾ ಏನು ಮಾಡ್ಬೇಕು ಹೇಳಿ ಸರ್? ನಂಗೆ ಗೊತ್ತಿಲ್ಲ. ಈಗ ಒಂದು ಕೆಲಸ ಮಾಡಿ, ಪ್ಲೀಸ್ ನಂಗೆ ಸಜೆಸ್ಟ್ ಮಾಡಿ, ನಾನೇನು ಮಾಡ್ಬೇಕು? ಈಗ ಮಾಡಿರೋ ಸಿನಿಮಾನ ಏನು ಮಾಡಲಿ? ಇಲ್ಲ, ರಿಲೀಸ್ ಮಾಡಬೇಕು. ನೀವು ಅದೇ ಫೀಲ್ಡಲ್ಲಿ ಇದ್ದೀರಾ, ಆಕ್ಟಿವ್ ಇದ್ದೀರಾ, ಅಲ್ಲಿದ್ರು ಓಕೆ. ಕೃಷಿಯಲ್ಲಿ ತೊಡಗಿಸ್ಕೊಂಡ್ರು ಓಕೆ. ಎಷ್ಟು ಜನ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ ಅಲ್ವಾ? ಕೃಷಿ, ಒಂದು ನಿಮಿಷ, ಕೃಷಿಯಲ್ಲೇ ಖುಷಿ ಇದೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಕೃಷಿಯಲ್ಲೇ ಖುಷಿ ಇದೆ. ಬೆಂಗಳೂರು ಬ್ಯುಸಿಯಲ್ಲೇ ಬಿಸಿನೂ ಇದೆ, ತಲೆ ಬಿಸಿ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಾಗಂತ ನಾನು ಬೆಂಗಳೂರು ವಿರೋಧಿ ಅಲ್ಲ, ನನ್ನ ಲೈಫ್ ಕೊಟ್ಟಿದ್ದದು. ಅಂದರೆ ಇಲ್ಲಿ ಜಲಸ್ ಇರಲ್ಲ. ಅಂದರೆ ಈಗ ನೋಡಿ, ಯಾರೋ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಮಜವಾದ ಘಟನೆ ಇಲ್ಲ, ನೀವು ಇಷ್ಟು ಕೇಳೋದ್ಮೇಲೆ ಹೇಳ್ತೀನಿ. ತುಂಬ ಕೆಟ್ಟ ಕಾಮೆಂಟ್ ಒಬ್ಬ ವಿಡಿಯೋ ಎಲ್ಲ ಮಾಡ್ತಿದ್ದ ನನ್ನ ವಿರುದ್ಧ, ಯಾವುದೇ ಘಟನೆ ಎಲ್ಲ ಆದಾಗ. ನಂಗೆ ಮಾಡ್ತೀನಿ, ಅವ್ರ ದೇವ್ರ ಕಣಲ್ಲೇ ಅದು ಇದೆ ಕೋಚ್, ಯಾವುದೋ ಕಾರ್ಯಕ್ರಮ ನಾನು ಬಂದೆ ಅಲ್ಲ, ಅವ್ನು ಬಂದ್ಬಿಟ್ಟು ಅವ್ನಿಗೆ ಗೊತ್ತಿಲ್ಲ, ಅವನು ಪಾಪ ಅವ್ನು ಬಂದವನೇ ಇದಾಯಿತು. ಅಂದರೆ ನಾನು ನೋಡಿ ಹೆಂಗೆ ಮಾತಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಾಯ್ತು ತಕ್ಷಣ, ಸರ್ ಹಾಯ್ ಸರ್, ನಾನು ರೀಲ್ಸ್ ಕ್ರಿಯೇಟರ್ ಇದು ಮಾಡಿದೆ, ನೋಡಿದ್ದೀನಿ ನಿಮ್ಮ ರೀಲ್ಸು ಯಾವುದೋ, ಅದೇ ನೀವು ಅದೇನೋ ನಮ್ಮಮ್ಮ ಅದೇನೇನೋ ಬೈದ್ರಲ್ಲ, ಅದೆಲ್ಲ ನೋಡಿದೆ. ನಂಗೆ ಭಾಳ ತುಂಬ ಚೆನ್ನಾಗಿ, ಹೆಂಗೆ ಎಲ್ಲಿ ಕಲ್ತ್ರಿ ಇದೆಲ್ಲ ಈ ಥರ ಅದು. ಬಟ್ ನೀವು ಹೇಳಿದ್ದು ಯಾವ್ದಾರು ಒಂದಾರು ಸತ್ಯನ ಅದು? ನೀವು ಈಗಲೂ ಹಂಗೆ ಅನ್ಸುತ್ತಾ, ಅಥವಾ ನಿಮ್ಮ ಮಾತಿಗೆ ನೀವು ಭದ್ರಾಗಿದ್ದೀರಾ? ಸರ್ ಸಾರಿ ಸರ್, ಅದು ಏನು ಗೊತ್ತಾ, ಟ್ರೆಂಡಿಂಗಲ್ಲಿ ಇತ್ತಲ್ಲ ಸರ್ ಅದು ಕಂಟೆಂಟು, ಅದ್ರ ವಿರುದ್ಧ ಮಾತಾಡ್ಬಿಟ್ರೆ ಲೈಕ್ಸ್ ಜಾಸ್ತಿ ಬರುತ್ತೆ, ಫಾಲೋವರ್ಸ್ ಆಯ್ತಾರೆ ಅಂತ ಮಾತಾಡ್ಬಿಟ್ಟೆ ಸರ್. ಅಲ್ಲ, ಹಂಗೆ ಈಗಲೂ ಅದನ್ನು ಡಿಲೀಟ್ ಮಾಡಿದ್ದು ನಾನು ಹೇಳ್ತಾ ಇಲ್ಲ, ನಿಮ್ಮ ಇಷ್ಟ ಅದು, ಸೀರಿಯಸ್ಲಿ. ಬಟ್ ಏನಂತ ಹೇಳಿದ್ರೆ, ಅಷ್ಟು ಕನ್ಸ್ಟ್ರಕ್ಟಿವ್ ಮಾಡುವಂಥದ್ದು, ಒಂದು ಲೈಕ್ಸು ರೀಲ್ಸ್ ಹಿಂದೆ ಹೋಗಬೇಡಿ, ಆರೋಗ್ಯಕರವಾದ ಇದನ್ನು ಕಟ್ಕೊಳ್ಳಿ ಅಂತ ಹೇಳಿದಾಗ, ಅದೊಂದು ವಿಡಿಯೋ ತುಂಬ ಕೆಟ್ಟದಾಗಿ ಮಾತಾಡ್ಬಿಟ್ಟಿದ್ದೆ. ನಾನು ವಿಡಿಯೋ ನೋಡಿದ್ದು, ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ಅಂತ ಹೇಳಿದೆ. ಆಗ ಅವನು ಬಂದು ನೆಕ್ಸ್ಟ್ ಅದಾದಮೇಲೆ ಇನ್ನೆಲ್ಲೋ ಇನ್ನೊಂದು ಅರುಣ್ ನಡ್ಡಾದ ಇನಾಗ್ರೇಷನ್ ಒಂದು ಯಾವಾಗ ಅವ್ರು ಪೋಸ್ಟ್ ಹಾಕಿದ್ರೆ ಅದೇ ಜಾಗ ಹುಡ್ಕೊಂಬಂದೆ. ಸರ್ ಸಾರಿ ಸರ್, ಕ್ಷಮೆ ಕೇಳ್ತೀನಿ, ಫೋಟೋ ಖಂಡಿತ ತೊಗೊಳ್ರಿ. ಇದರಲ್ಲಿ ಏನಾಗುತ್ತೆ, ನೀವು ಯಾರನ್ನೋ ಓಲೈಸೋಕ್ಕೇನು ಬದುಕಬೇಡಿ, ನಿಮ್ಮ ಖುಷಿ ಸಂತೋಷಕ್ಕೆ ನೀವು ಬದುಕಿ. ಯಾರನ್ನೋ ಓಲೈಸ್ತಾ ಹೋದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಕಲಾವಿದರು ಬಂದಾಗ ಒಂದು ಫೋಟೋಗೆ ಸೀಮಿತವಾಗಿಡಿ. ಹಾಯ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಓಕೆ, ನಿಮ್ಮ ಸಿನಿಮಾ ನೋಡಿದೆ, ನಿಮ್ದು ಯಾವುದೋ ಶೋ ನೋಡಿದೆ, ನಿಮ್ದೊಂದು ರೀಲ್ಸ್ ನೋಡಿದೇನಿ. ನಾನಾದರೂ ಅಷ್ಟೇ, ನಾನು ಅಂಥದ್ದೇನು ಇದುವರೆಗೂ ನನಗೂ ಸಮಾಜಕ್ಕೆ ನನ್ನ ಕೊಡುಗೆ ಏನೂ ಇಲ್ಲ. ಸಿಕ್ಕಾಗಿ ಮಾತಾಡ್ಸೋಷ್ಟು ಇಟ್ಕೊಂಡಿದ್ರೆ ಅಷ್ಟು ಸಾಕು, ನಮ್ಗೆ ಅಷ್ಟು ಸಿಕ್ಕಿರುತ್ತೆ. ನೀವು ಅದನ್ನು ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ನಂದೇ ಅಂತಲ್ಲ, ಇನ್ಯಾರ್ದಲ್ಲ, ಯಾವುದೇ ಒಂದು ಹುಡುಗಿ ಯಾರೋ ರೀಲ್ಸ್ ಮಾಡ್ತಾಳೆ ಅವಳನ್ನು ಟ್ರಾಲ್ ಮಾಡಿದ್ದೀರಾ, ಮಾಡಿ. ಹೆಲ್ತಿ ಟ್ರಾಲ್ ಓಕೆ, ಎಕ್ಸ್ಟ್ರೀಮ್ ಪದಗಳು ಆಕೆನೂ ಆ ಟ್ರಾಲ್ ನೋಡಿದಾಗ ಅವಳು ಎಂಜಾಯ್ ಮಾಡಬೇಕು. ನಮ್ಮನ್ನು ಟ್ರಾಲ್ ಮಾಡ, ಯಾವುದೋ ಒಂದು ವೀಡಿಯೋದಲ್ಲಿ ಒಬ್ರು ಹೇಳ್ತಾರೆ, ಒಬ್ಬ ಕಲಾವಿದ, ನನ್ನ ಮಾಡುವಂಥ ಟ್ರಾಲ್ನ ನಾನು ಎಂಜಾಯ್ ಮಾಡ್ತೀನಿ. ಈಗ ವಾಟಾಳ್ ನಾಗರಾಜ್ನ ಟ್ರಾಲ್ ಮಾಡ್ತಾರಲ್ಲ, ಅವರು ಖುಷಿ ಪಡ್ತಾರೆ. ಅದ್ರಲ್ಲಿ ಏನಂದರೆ ಇಷ್ಟೆಲ್ಲ ಮಾತಾಡ್ಬೋದು. ಅವರ ಕನ್ನಡ ಪರ ಕಾಳಜಿನ ಯಾವನಾರೊಬ್ಬ ಮಾತಾಡೋಕ್ಕಾತ, ಪ್ರಶ್ನೆ ಮಾಡೋಕ್ಕಾತ? ಎಷ್ಟೋ ಜನಕ್ಕೆ ಈ ಘಟನೆ ಗೊತ್ತಿಲ್ಲ. ನಿಮ್ಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ. ಕೆಲವು ವರ್ಷದ ಹಿಂದೆ, 3 ವರ್ಷದ ಹಿಂದೆ ಅನ್ಸ್ಕೋತೀನಿ, ಅವ್ರ ವೈಫ್ ಹೆಸರು ಮಂಗಳ ಅಂತ. ಪ್ರತಿಭಟನೆ ಪ್ರತಿದಿನ ವಾಟಾಳ್ ನಗರ ರೋಡ್ ಬಂದು ರಸ್ತೆ ತಡೆ ಎಲ್ಲ ನಾನು. ಒಂದಿನ ರಾಮನಗರದಲ್ಲಿ ಏನಾಗೋಯ್ತು, ಯಾಕೆ ಈ ಜನ್ರೇಷನ್ಗೆ ವಿಷಯ ಗೊತ್ತಿಲ್ಲ ಹೇಳ್ತೀನಿ. ಮುಂದಿನ ಬುಧವಾರ ರಾಮನಗರ ಹೈವೇ ರಸ್ತೆ ತಡೆ ಅಂತ ಬಂದ್ಬಿಡ್ತು. ಎಲ್ಲ ವಾಟಾಳ್ ನಗರ ಪ್ರೆಸ್ ಮೀಟ್ ಮಾಡಿಬಿಟ್ರು.
ಅದಾಗ 2 ದಿನಕ್ಕೆ ಅವ್ರ ವೈಫ್ ತೀರ್ಕೊಂಡ್ರು. ಯಾರು ತೀರ್ಕೊಂಡ ತಕ್ಷಣ ಮನೇಲಿ ಸಾವಾಗಿದೆ, ಇಲ್ಲಾಗಿದೆ, ಮಾರನೇ ದಿನ ಈಗ ನಾಳಿದ್ದು ರಸ್ತೆ ತಡೆ. ಈಗೆಲ್ಲ ಏನು ಮಾಡೋದು ಏನೋ ಗೊತ್ತಿಲ್ಲ. ಅಲ್ಲೋ ಶಿವನೇ 11 ಗಂಟೆ ಆಗಿದೆ, ಇನ್ನೂ ಫೋನ್ ಮಾಡಲು, ಎಷ್ಟೊತ್ತಪ್ಪ ರಸ್ತೆ ತಡೆ ಇವತ್ತು ಅಂತ ಇವ್ರು ಫೋನ್ ಮಾಡೋರು. ಸರ್ ಅಲ್ಲ ಸರ್ ನಿಮ್ಮ ತೀರ್ಕೊಂಡಿದ್ದಾರೆ, ಅದು ನನಗಿರೋಂಥ ನೋವು, ಒಳಗಿರೋ ನೋವು ನಂಗೆ ಇದ್ದೇ ಇದೆ. ಇದು ಪ್ರತಿಭಟನೆ, ರಾಜ್ಯಕ್ಕೋಸ್ಕರ ಮಾಡಲೇಬೇಕು, ನನ್ನ ಜನಕ್ಕೋಸ್ಕರ ಏನು ಬೇಕು ಮಾಡಬೇಕು. ಆ ಥರ ಇನ್ನೊಬ್ಬನ ನಾವೆಲ್ಲರೂ ನೋಡೋಕ್ಕಾತ? ನಾವು ಅವ್ರನ್ನ ಟ್ರಾಲ್ ಆಗಿ ನೋಡ್ತೀವಿ, ಅವ್ನು ಹಂಗೆ ಹಿಂಗೆ ಕನ್ನಡ ಪರ ಹೋರಾಟಗಾರ ಅವ್ನು ಹಂಗೆ ಹಿಂಗೆ ಅಂತ. ಆ ಅಪ್ಪನಷ್ಟು ಸಲ ಜೈಲಿಗೆ ಯಾರು ಹೋಗೋರೆ? ಈಗ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಆರ್ಭಟ. ನನಗೆ ವಾಟಾಳ್ ನಾಗರಾಜ್ ಅಂತ ಸ್ನೇಹಿತರು ನನಗಿದ್ದಾರೆ, ಅಂತ ನನ್ನನ್ನು ಗೌರವಿಸೋಂಥವ್ರು ಇದ್ದಾರೆ. ಅವ್ರದ್ದು ಕೆಲವು ನೆಲೆಗಳು ಬೇರೆ ಇರ್ಬೋದು, ಅವ್ರದ್ದು ಸೈದ್ಧಾಂತಿಕ ನೆಲೆಗಳು ಬೇರೆ ಇರ್ಬೋದು. ಬಟ್ ಹೋರಾಟ ಅಂತ ಬಂದಾಗ ಮನುಷ್ಯ ಯಾವತ್ತೂ ಕಾಂಪ್ರಮೈಸ್ ಆಗಲಿಲ್ಲ. ನಿಜಲಿಂಗಪ್ಪ ಇದ್ದಾಗ, ದೇವರಾಜ್ ಅರಸು ಇವರೆಲ್ಲ ಇದ್ದಾಗ, ನೀನು ಮಿನಿಸ್ಟರ್ ಆಗಯ್ಯ ಅಂದಾಗ, ಇಲ್ಲ ನಂಗೆ ಮಿನಿಸ್ಟರ್ ಆದರೆ ನೀವು ಹೋರಾಟ ಮಾಡೋಕ್ಕೆ ಅವಕಾಶ ಕೊಡಲ್ಲ, ನಂಗೆ ಮಿನಿಸ್ಟರ್ ಪೋಸ್ಟ್ ಬೇಡ ಅಂತ ಹೇಳಿದವರು. ಅವರು ನನ್ನ ಗೌರವಿಸ್ತಾ, ನಾನು ಅವ್ರ ಫ್ರೆಂಡ್ ಅಂತ ನಾನು ಭಾವಿಸ್ತೀನಿ. ವಿ ಬೋತ್ ರೆಸ್ಪೆಕ್ಟ್ ಈಚ್ ಅದರ್. ಮೊನ್ನೆ ಇಂಥವ್ರು ನನಗೆ ಈಗ ಅಂಥವ್ರು ಇದ್ದಾರೆ. ಈಗ ಸೋಷಿಯಲ್ ಮೀಡಿಯಲ್ಲಿ ಕೆಟ್ಟ ಕಾಮೆಂಟ್ ಹಾಕೋರು ಇರ್ತಾರೆ. ಈಗ ನನ್ನ ಲೆಕ್ಕದಲ್ಲಿ ನಿಜವಾದ ಹೋರಾಟಗಾರ ಆದರ್ಶ ನನಗೆ ವಾಟಾಳ್ ನಾಗರಾಜರು. ಸೊ ಈಗ ನಾನು ಅವ್ರನ್ನ ನೋಡಿಕೊಂಡು ಕಲಿಯೋದು ಬಹಳಷ್ಟಿದೆ. ಅದ್ರಲ್ಲಿ 10% ಅಲ್ಲ 5% ನಾನು ಜೀವನದಲ್ಲಿ ಕೇಸಸ್ ಅಥವಾ ಗಲಾಟೆ ಫೇಸ್ ಮಾಡೋಕ್ಕಾಗತ್ತ? ಇಲ್ಲ ಅಲ್ವಾ? ಇಲ್ಲಿ ಯಾರೋ 4 ಹಾಕ್ತಾರೆ, ನಾನೇ ತಲೆ ಕೆಡಿಸ್ಕೊಳ್ಳಿ ನೀವು ಹೇಳಿ. ಈಗ 4-5 ತಿಂಗಳಿಂದ ನನಗೆ ಒಬ್ಬರು ನನ್ನ ಥರ ನೆಗೆಟಿವ್ ಆಗಿ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಊರಲ್ಲಿದ್ದೀನಿ ಆಮೇಲೆ ಹಾಲು ಕರೆ ಹಾಕಿದಾಗ ನಂಗೆ ನಗು ಬರುತ್ತೆ. ಯಾಕೆ ಹಾಕ್ತೆ ಅಂದರೆ ಒಂದು ವಿಷಯ, ಅದನ್ನು ತಿಳ್ಕೊಳ್ಳಿ. ನಿಮ್ಮ ಮುಂದೆ ಇರ್ಬೋದು ಅಥವಾ ಯಾವುದೇ ಇರಲಿ, ಒಂದು ಸ್ಪಷ್ಟವಾಗಿ ಹೇಳ್ತೀನಿ. ಆ್ಯಕ್ಚುಲಿ ಏನು ಹೇಳ್ತಾರೆ ಅದನ್ನ, ನಮ್ಮನ್ನು ಇಷ್ಟಪಡೋರು ಒಂದು ಲಕ್ಷ ಕೋಟಿ ಜನ ಬೇಡ, 1000 ಸಂಖ್ಯೆಯಲ್ಲಿ, 1000 ಸಂಖ್ಯೆಯಲ್ಲಿ ಇರ್ಬೋದಾ? ಅದರಲ್ಲೊಂದು 100 ಜನ ಇಷ್ಟಪಟ್ಟು ನಮ್ಮ ಹಳ್ಳಿ ಕೆಲಸ ಮಾಡೋಕ್ಕೆ ಮುಖ ಸಿಂಡ್ರಿಸ್ತಾ ಇದ್ದವರು ಒಂದು 100 ಜನ ಮಾಡ್ಬೋದಾ? ಪ್ರಥಮ ಮಾಡ್ತಾವೆ ನೋಡು ಅಂದ್ಕೊಂಡು ಮಾಡ್ಬೋದಾ? ಅಂಡ್ ಅದು ನಮ್ಮ ದೇಶ ಈ ಕಡೆ ವಾಪಸ್ ಕರ್ಕೊಂಬರಕ್ಕೆ ಪ್ರೇರಣೆ ಆಗುತ್ತೆ, ಮೋಟಿವೇಶನ್. ಬಹಳ ಜನಕ್ಕೆ ನೋಡಿ, ಕೆಲವು ಸಿನಿಮಾದಲ್ಲಿ ಆಕ್ಟಿವ್ ಆದವರು, ಬೆಂಗಳೂರಿನ ಇಷ್ಟಪಟ್ಟವರು ಹಳ್ಳಿ ಕಡೆ ಬಂದು ಕೃಷಿನ ಇಷ್ಟ ಆಸಕ್ತಿ ವಹಿಸ್ತಾರೆ. ಅಲ್ಲ, ನಾನು ಬೆಂಗಳೂರು ಬಂದಾಗ ಒಂದು ನಿಮಿಷ ಹಿಂಗೆ ಅನ್ಕೊಂಡು ಇನಾಗ್ರೇಷನ್ ಬಂದಾಗ ಹಿಂಗೆ ಅನ್ಕೊಂಡು ಬರೋದು ನೋಡೋಕ್ಕಾಗುತ್ತೆ, ಹಿಂಗೆ ಅನ್ಕೊಂಡು ಹಾಲು ಕರೆಯೋದು ನೀವು ನೋಡೋಕ್ಕಲ್ಲ. ಹೆಂಗಪ್ಪ, ಅದು ನಾನೇ, ಇದು ನಾನೇ. ಅಲ್ಲಿದ್ದಾಗ ಪ್ರೊಫೆಷನಲ್ ವಯೋಸಹಜವಾದ ಅಹಂಕಾರ, ಆ ಸ್ಥಾನಕ್ಕಿರುವಂಥ ಇದು ಕಾರ್ಯಕ್ರಮ, ಆ ಡ್ರೆಸ್ಸು, ಪ್ರೋಗ್ರಾಮ್ಗಿರುವಂಥ ರೆಸ್ಪೆಕ್ಟಿಂದ ಅಲ್ಲಿ ಹಂಗೆ ಬಂದಿರ್ತೀನಿ. ಇಲ್ಲಿ ಬಂದಾಗ ನಾನೊಬ್ಬ ಸಾಮಾನ್ಯ, ಇದು ಅದನ್ನು ಒಪ್ಕೊಂಡವರು ಇದು ಒಪ್ಕೊಳ್ಳಿ, ಅದು ನಾನೇ, ಇದು ನಾನೇ, ಇದು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ, ಅದು ನನಗೆ ಸಿಕ್ಕಿರೋ ವರ್ಚಸ್ಸಿನಿಂದ ಮಾಡ್ತಾ ಇದ್ದೀನಿ. ನಿಮ್ಮ ಕಲಾವಿದ್ರು ಹಿಂಗೆ ಇರಬೇಕು, ಬಾಯಿ ಮಾತಾಡಲ್ಲ. ಹೇಗಿದೆಯಪ್ಪನ? ಆಮೇಲೆ ನಾರ್ಮಲಾಗಿ ಕರೆದ್ರು ಪಕ್ಕದಲ್ಲಿ ಯಾರೋ ಒಂದು ಫೋಟೋ ಹಿಂಗೆ ತಳ್ಳೋದು, ಹಿಂಗೆ ಮಾಡಿಸ್ಬೇಕಾ? ಈಗ ಇವ್ನು ಹಿಂಗೆ ಬಂದ, ಈಗ ಸುಮ್ಮನೆ ಈಗ ಹಿಂಗೆ ತಳ್ಳೇ ಬಿಟ್ರೆ ನಾಳೆ ಅವ್ನು ಬರೋದೇ ಇಲ್ಲ ನಂತೋಕೆ. ಇವನ ಹತ್ರ ಯಾಕೆ ಮಾಡಲಿ? ಪ್ರಥಮ್ ಅವರು ಪರಿಚಯನ ಇಲ್ಲೇ ತುಂಬಾ ಕ್ಲೋಸ್ ನಿನಗೆ? ಇಲ್ಲ, ನಮ್ಮೂರವರೇ, ಒಂದು ಅಭಿಮಾನ, ವಿಶ್ವಾಸದಿಂದ ಬರ್ತಾರೆ. ಇದು ಕ್ಲೋಸ್ ಅಂತಲ್ಲ, ವಿಶ್ವಾಸ. ಇಲ್ಲಿಗೆ ನೀವು ಕ್ಲೋಸ್ ಅಂತ ಹೇಳಿದಾಗ ಏನಾಗೋಯ್ತೆ ಗೊತ್ತಾ? ಇಲ್ಲಿ ಬರೋದು ನಾನು ನೋಡ್ಕೊಳ್ದು ಕಲಿತಾ ಇರೋದು ಇದೆಲ್ಲ ಏನಾಗೋಯ್ತೆ, ಇವ್ರು ಬರೋದೆಲ್ಲ ಇವ್ ಬರ್ತಾನೆ ಪ್ರೀತಿಯಿಂದ ಹಂಗ ಅಷ್ಟು ಇಲ್ಲ, ಗೊತ್ತಾಯ್ತು ಅದೊಂದು. ಸೊ ಪ್ರೀತಿಯಿಂದ ಬರ್ತಾನೆ, ಮಾತಾಡ್ತಾನೆ, ಇಲ್ಲಿ ಯಾವುದೇ ನಿಸ್ವಾರ್ಥ ಇಲ್ದಿರೋದು. ಈಗ ನೋಡಿದಲ್ಲ ಹಾಲು ಕರೆ ಒಂದು ಹಾಕಿದ್ದಕ್ಕೆ ಹಂಗಾಗ್ತಾರೆ. ಇನ್ನೊಂದು ಕಡೆ ಏನಾಗುತ್ತೆ, ಅದೇನು ಹೇಳ್ತಾರದನ್ನ ನಾ ಹೇಳ್ತಾರಲ್ಲ, ಬೆಂಗಳೂರಲ್ಲಿ ಇವ್ರಿಗೆಲ್ಲ ಹಿಂಗೆ ಹಾಕೊಂಡು ಜಾಗ ಫೋಟೋ ತಗೊಳ್ಳೋ ಬಂದ ಮೊದಲೇ ಹೇಳ್ಕೊಟ್ಟಿರ್ತಾನಲ್ಲ, ಜಾಗ ತಳ್ಳು. ಇವೆಲ್ಲ ನಾನು ಯಾಕೆ ಮಾಡಲಿ? ಇದು ಯಾವತ್ತಾರು ನನ್ನ ಕಡೆಯಿಂದ ಮಾಡಿಸೋದು ನೋಡಿದ್ದೀರಾ? ಯಾವ್ದಾರು ನಾನು ಯಾವ್ದಾದ್ರು ಒಂದು ಪೇಯ್ಡ್ ಪ್ರಮೋಷನ್ನು, ಫೇಕ್ ಬಿಲ್ಡಪ್ಪು, ಪೇಯ್ಡ್ ಕಾಮೆಂಟ್ಸು, ಇದು ಯಾವ್ದಾದ್ರು ಮಾಡೋದು ನೋಡಿದ್ದೀರಾ? ಬರೋಣ ಬಾಪ, ನನ್ನ ಜೊತೆ ನೋಡಿ 3 ಕುರಿಗಳು, 2 ಕುರಿ ಇಲ್ಲಿ ಬಂದು ನೋಡಿ, ಇಲ್ಲಿ ಬಾಪ ಬಂದ್ರ ಮೇಡಮ್, ಮೂರ್ಖ ಬಾಯ್ಲಿ ಬಾರೋ, ನೀನ್ ಬಾರೋ, ಬರ ಇವನು ನಮ್ಗೆ ಇಲ್ಲೇನೇ ಬೇಕು ಅಂದ್ರೆ ತಂದ್ಕೊಡ್ತಾನೆ. ನಾನೀಗ ನೀರ್ ಕುಡಿಬೇಕು ಅಂತ ಅನ್ಕೊಂಡೇನೆ, ಟಕ್ಕನ್ ಏನ್ ಬೇಕು ಜ್ಯೂಸ್ ಸಹಿತ ತಂದ್ಕೊಡ್ತಾನೆ. ಈತ ನನ್ನ ಬೆಂಗಳೂರು ಮೈಸೂರು ನಾನು ಎಲ್ಲೇ ಇದ್ರು 24 ಗಂಟೆ ಜೊತೆಲಿ ನಿಲ್ಲೋ ಅಂತ ನವೀನ್ ಬಾರಣ ನೋಡಿ, ಗೋಲ್ಡ್ ಗಿಲ್ಡ್ ಹಾಕೊಂಡು ಜೋರಾಗಿ ಬರಲ್ಲ ನೋಡಿ. ಅಣ್ಣ ನೋಡಕ್ಕೆ ಮೊದ್ಲು ಬಂದಾಗ ಚಿಕ್ಕಣ್ಣ ಇದ್ದಂಗಿದ್ರು, ಈಗ ಅಣ್ಣ ದೊಡ್ಡಣ್ಣ ಆದಂಗ ಆಗ್ಬಿಟ್ಟವ್ರೆ. ಹಿಂಗಂದ್ರೆ ನೋಡಿ ಎತ್ತಗೆ ದೊಡ್ಡಣ್ಣರನ್ನು ಅವಮಾನಿಸಿದ ಪ್ರಥಮ ಅಂತ ಆಗ್ತದೆ. ಅದು ಪ್ರೀತಿಯಿಂದ ಹೇಳದ್, ನನ್ನ ಅಡ್ಡ ಕಣಯ್ಯ ಚಿಕ್ಕಣ್ಣ ಅವರು, ನನ್ನ ಹೆಮ್ಮೆ. ಎಲ್ಲಿ ಬಂದ ಅವನು ಕರಿ, ಕೊರೋನಾ ಟೈಮಲ್ಲಿ ಆಯ್ತು ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ, ಬಂದಿ ಇಲ್ಲೇ ಕರಿತೀನಿ ಬನ್ನಿ. ಸೊ ಏನಾಗೋಯ್ತು, ಈಗ ಏನಾಗೋಯ್ತು ಗೊತ್ತಾ? ನಾನೇಂದೆ ಮೊದಲು ಬಂದಾಗ ನನ್ನ ತಮ್ಮ ಇವ ಚಿಕ್ಕಣ್ಣ ಇದ್ದಂಗಿದ್ದ, ಈಗ ದೊಡ್ಡಣ್ಣ ಆದಂಗ ಅದ ಅಂತ ಹೇಳ್ದೆ ಅನ್ಕೊಳ್ಳಿ.
ತಕ್ಷಣ ಏನಂತಾರೆ ಗೊತ್ತಾ, ನೋಡು ಚಿಕ್ಕಣ್ಣನನ್ನು ದೊಡ್ಡಣ್ಣನ್ನು ಕಿಂಡಲ್ ಮಾಡಿದ ಪ್ರಥಮ ಅಂತ. ತಮಾಷೆ ಕಣೆ, ಆಡು ನುಡಿಲ್ ಬರುವಂಥ ಪ್ರೀತಿ. ಈಗ ಜನ್ರೇಷನ್ ಹಿಂಗೆ ಆಗೋಗಿದೆ, ತಪ್ಪು ಹುಡ್ಕೋಕೆ ಅಂತ ಒಂದು ವರ್ಗ ಇರ್ತದೆ. ಸೊ ಇಬ್ರು ನನ್ನ ಆಪ್ತ್ರೆ ಆಕ್ಚುಲಿ ಇದು ಅದೃಷ್ಟ ಅಂದ್ರೆ ಇಬ್ರು ನನ್ನ ಆಪ್ತ್ರೆ, ಇಬ್ರು ನನ್ನನ್ನು ಗೌರವಿಸ್ತಾರೆ, ಅಷ್ಟು ಪ್ರೀತಿನ ಇಟ್ಕೊಂಡಿದ್ದೀನಿ. ಸೊ ಹಂಗಿದ್ದಾಗ ಬೆಂಗಳೂರಿದ್ದಾಗ ಎಲ್ಲ ಕೆಲ್ಸಗಳು ನಿಂತ್ಕೊಂಡು ನೋಡ್ಕೊಳ್ಳೋದು. ನಂಗೆ ಯಾವುದೋ ಈವೆಂಟ್ ಬಂತು ಅಂದರೆ ಇವಂಗ ನಂಬರ್ ಕಳಿಸ್ಬಿಡ್ತೀನಿ, ಅಣ್ಣ ಹೇಳಿ ಯಾವ್ದು ಬೇಕಂತೇಳಿ, ಹೌದಾ ನಿಂತು ಮಾಡ್ಬೇಕು ಅಂತ. ನೆನ್ನೆ ದೀಪಾವಳಿ ನಾವು ಮಾಡಿದ್ವಿ, ಪುನಃ ಮೊನ್ನೆ ಕಾರ್ತಿಕ ಮಾಸ ಪಟಾಕಿ ಹಬ್ಬ. ಇಲ್ಲಿ ನೀವು ಆ ದೀಪಾವಳಿ ಮಾಡಲ್ಲ, ಇನ್ನೊಂದು ಇಲ್ಲ ನೆನ್ನೆನು ಕಡೆ 3ನೇ ಕಾರ್ತಿಕಕ್ಕೆ ನಾವು ಇಲ್ಲಿ ನೋಡಿದ್ವಿ ಅಷ್ಟೇ. ಅದೊಂದು ನಮ್ಮ ಸಂಭ್ರಮ ಇದು. ಅಲ್ಲಿ ಬೆಂಗಳೂರು ಬಂದು ಇನ್ಯಾರ್ದು ತೋರ್ಪಡಿಕೆಗೆ ಹಿಂಗಾಗಿದೆ ಅಂತ ಹೇಳಿದ್ರೆ, ಇನ್ಯಾವುದೋ ಕ್ರಿಸ್ಮಸ್ ಹಬ್ಬಕ್ಕೆ ನಾವು ಟೋಪಿ ಹಾಕೊಂಡು ಫೋಟೋಶೂಟ್ ಮಾಡೋದು, ದುರ್ಗೆ ಹಬ್ಬಕ್ಕೆ ಮಾಡೋದು, ಅದೆಲ್ಲ ಅಲ್ಲ. ನಾವು ಮನಸ್ಸಿಂದ ಪ್ರತಿ ಹಬ್ಬನೂ ಮಾಡ್ತೀವಿ. ಈಗ ನಿಂದು ನಮ್ಮ ಆಚರಣೆಗಳೇನು ಬೇಕು ಮಾಡೇ ಮಾಡ್ತೀವಿ. ಈಗ ನನಗೆ ಇಂಥದ್ದು ಬೇಕು ಇವತ್ತು, ಇದೆಲ್ಲ ನಿಂತ್ಕೊಂಡು ಮಾಡ್ಕೊಲ್ಲ, ಬಾರ ಇಲ್ಲಿ ಅಣ್ಣ ಬಾಪ ರಣದೀರು ಕಟ್ಟಿರೋ ಬೈಲಿ ಈ ಥರ ನಮ್ಗೆ ಇಲ್ಲಿ ಏನೇ ಬೇಕು ಅಂದರೆ ಪ್ರೊವೈಡ್ ಮಾಡುವಂತಹ ಇದು ATM ಇತ್ತ. ATM ಅಂದರೆ ದುಡ್ಡು ಕೊಡೋ ATM ಅಲ್ಲ, ನಮ್ಗೇನು ಬೇಕು ಎಲ್ಲನೂ ವ್ಯವಸ್ಥೆ, ಹಿಂಗೆ ಇಂಥದ್ದಾಗಬೇಕು, ಏನೇನು ಮಾಡಬೇಕು ಎಲ್ಲ ನಿಂತು ಮಾಡಿಕೊಡ್ತಾನೆ. ಸೊ ತೋಟದಲ್ಲಿ ಇದ್ದೀನಿ, ಇಲ್ಲಿ ಹೋಗಮ್ಮ ಅಂದರೆ ನಾನು ತಿನ್ಬೇಕು ಕಣಪ್ಪ ಅಂತ ಅನ್ಕೊಂಡೇನೆ ಪಕ್ಕದ ಹಳ್ಳಿಗೆ ಟಕ್ಕನ್ ಸ್ಕೂಟ್ರಿಂದ ತಗೊಂಡೋಗಿ ಇಲ್ಲಿ ಸಿಗಲ್ಲ, ನಿಮ್ಗೇನೋ ಐಟಮ್ ಸಿಗಲ್ಲ. ಈ ಊರಲ್ಲಿ ಹುಡುಗರು ಮ್ಯಾಕ್ಸಿಮಮ್ ಒಂದು 10ರಿಂದ 12 ಮನೆ TV ಇರ್ಬೋದು, ಬಸ್ಸು ಅಷ್ಟು ಕಡಿಮೆ, ತುಂಬ ಕಡಿಮೆ. ಸೊ ಹಂಗಿರ್ಬೇಕಾದ್ರೆ ಇಲ್ಲಿ ಆರಾಮಾಗಿದ್ದೀನಿ. ಇಲ್ಲಿ ಯಾರು ಬಂದು ನನಗೆ ಅವ್ರಿಗೆ ಜೈನು ಅಂತ ಹೇಳಲ್ಲ, ಇಲ್ಲಿ ಯಾರೋ ಬಂದು ಇವ್ರಿಗೆ ಧಿಕ್ಕಾರಾಗು ಅಂತ ಹೇಳಲ್ಲ, ಇಲ್ಲಿ ಯಾರೋ ಬಂದು ಸೋಷಿಯಲ್ ಮೀಡಿಯಲ್ಲಿ ಕಾಮೆಂಟ್ ಹಾಕಲ್ಲ. ಇಲ್ಲೆಲ್ಲ ಪ್ರೀತಿನ ಬರ್ತಾರೆ. ಇವ್ನು ಬಂದ ಏನಣ್ಣ ಚೆನ್ನಾಗಿದೆ ಅಂತ ಅವನು ಬಂದ ಕೇಳ್ದ, ಅಷ್ಟೇ. ಸೊ ಇದೆಲ್ಲ ಸೇರಿ ಏನಾಗಿದೆ, ಆಕೆ ನಮ್ಮ ಕುಟುಂಬ ಕೂಡ ಒಂದಷ್ಟು ದೊಡ್ಡದಾಗ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಒಂದಷ್ಟು ಒಳ್ಳೆ ವಿಚಾರದಲ್ಲಿ, ಆಮೇಲೆ ನಾವು ಯಾವಾಗ ನಮ್ಮನೆ ಕಡೆಯಿಂದ ಒಂದಷ್ಟು ಒಳ್ಳೆ ವಿಚಾರಗಳು, ತೋಟದ ವಿಚಾರ, ನಮ್ಮ ಮನೆ ಕಡೆಯಿಂದ ವಿಚಾರ, ಸಿನಿಮಾ ಬಿಸ್ನೆಸ್ ಇವೆಲ್ಲ ಆಯಿತು. ನಾನೇ ಖುಷಿಯಿಂದ ಬಂದೆ. ಪ್ರಥಮ ಅವನಾಗಿದ್ದಾನೆ ಬೆಂಗಳೂರು ಬಿಟ್ಟ ಸುಳ್ಳದು. ನಾನು ಯಾರಿಗೂ ಬಿಡುವಂಥದ್ದು ಏನಿದೆ ಅಲ್ಲೇನಿದೆ. ನಾನು ಇದೊಳ್ಳೆ ಸರ ಇತ್ತು. ಏನೀಗ ಯಾವುದದು ಇದೇನು ಕೋಟಿಗೊಬ್ಬ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಬತ್ತಲ್ಲ ವಿಷ್ಣುವರ್ಧನ್, ನಾನು ಜೈಸಿಂಹ ಆಗಿದ್ದು, ಆಮೇಲೆ ಇದು ನಂಜುಂಡ ಆಗೋದು, ಮುಂಬೈ ಬಿಟ್ಟು ನಂಜುಂಡ ಆಯ್ತಾರಲ್ಲ, ಹಂಗೆ ಆಟೋ ಡ್ರೈವರ್ ಆಯ್ತಲ್ಲ, ಇಲ್ಲ ನಾನೇನು ಮಾಡಿದ್ದೀನಿ, ಅಲ್ಲಿದ್ದೆ, ಸಿನಿಮಾ ಮಾಡಿದೆ, ಶೋಸ್ ಅಟೆಂಡ್ ಮಾಡಿದೆ. ಅದಕ್ಕಿಂತ ಜಾಸ್ತಿ ಖುಷಿ ನ್ಯೂಸ್ಗಳು ಇಲ್ಲಿ ಬಂತು. ಇಲ್ಲಿಗೆ ಬಂದಿದ್ದೀನಿ. ಈಗ ಸಿನಿಮಾ ಅಲ್ಲೂ ರಿಲೀಸ್ ಮಾಡ್ತೀನಿ, ಇದು ಮಾಡ್ತೀನಿ. ಏನೋ ಹೌದಲ್ವೇನಾ? ಹಿಂಗೆ ಮೂಲಿ. ಸೊ ಇವರೆಲ್ಲ ಹಿಂಗೆ ನಡೀತಾ ಇದೆ. ಸರ್ ಬನ್ನಿ ಸರ್, ನಿಮ್ಗೆ ಒಳ್ಳೆದೆಲ್ಲ ಕೊಟ್ಟು ಕರಿಬೇಕು, ಬನ್ನಿ ಸರ್. ಇವ್ರು ನಗೋದು ಕೇಳಿದ್ರೆ ಜನ ಎದುರ್ಕೊಂಡು ಹೊಟ್ಟೈತೆ ಅಂತಾರೆ. ಅಣ್ಣ ಬೇಡ ಅಣ್ಣ, ಜನ ನೋಡೋದು ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ. ಆಮೇಲೆ ಇಲ್ಲ ಶಿವರ ಇಲ್ಲ, ಅವ್ರು ಹಾಕ್ತಾರೆ ಇಂಥದ್ದೇ ನೋಡಿ, ಇಂಥ ತಮ್ನೇಲ್ ಹೊಡ್ಕೊಂಡೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿರೋದವ್ರು, ಇಂಥ ತಮ್ನೇಲ್ ಹೊಡ್ಕೊಂಡೆ. ಸೊ ಇವು ನನ್ನ ಬಹಳ ನಂಬಿಕಸ್ತು, ತುಂಬ ಕಡಿಮೆ ನಾನು ನಂಬೋದು. ಎಲ್ಲ ನಿಂತ್ಕೊಂಡು ನೋಡ್ಕೊಳ್ಳೋದು. ಯಾವುದೇ ಪ್ರೋಗ್ರಾಮ್ಗೆ ಹೋಗ್ಬೇಕು ಅಂದ್ರು ಬೆಂಗಳೂರಿಗೆ ಬರಬೇಕು ಹಳ್ಳಿಗೆ ಅಂದರೆ ನಂಗೆ ಕಾರ್ ಆನ್ ಮಾಡೋಕ್ಕೆ ಬರಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಯಾಕತ್ತಾ ನಿಮ್ಮ ಡ್ರೈವಿಂಗ್ ಬರಲ್ಲ ಅಂತ ನಿಮ್ಗೊಂದು ವಿಷಯ ಗೊತ್ತಾ, ನಂಗೆ ಕಲಿಬೇಕು ಅಂತ ಆಸೆ, ಬಟ್ ನಾನು ಕಲಿಯಲ್ಲ. ಯಾಕೆಂದರೆ ನಾನು ಯಾವಾಗ ಕಂಪ್ಲೀಟ್ ಊರಿಗೆ ಬರೋಕ್ಕೆ ಇನ್ನು 2 ವರ್ಷ ಬೇಕು. ಇನ್ನು 2 ವರ್ಷ ಬೆಂಗಳೂರು ಕೆಲಸ ಇದೆ ನಂದು. ಯಾಕೆಂದರೆ ನಾನು ಎಲ್ಲ ಓಡಿಸ್ತಾ ಇರ್ತೀನಿ. ಈ ಕಡೆ ಒಂಚೂರು ಟಚ್ ಆಗೋಯ್ತು, ಕುಡಿದ ಮತ್ತಿನಲ್ಲಿ ಪ್ರಥಮದಿಂದ ಆಕ್ಸಿಡೆಂಟ್. ನಾನು ಬೆಳಗ್ಗೆ ತಕ್ಷಣ ದಿನಕ್ಕೆ 5 ಎಳ್ನೀರು ಕುಡಿತೀನಿ ಕಡೆ, ಬಿಟ್ಟಿನ ಯಾವುದೂ ಕುಡಿಯಲ್ಲ. ನೋಡಿದ್ರೆ ಹಿಂಗೆ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಕಾರ್ ಆನ್ ಮಾಡೋದು ಕಲ್ತಿಲ್ಲ, ಓಡಿಸೋದು ಕಲ್ತಿಲ್ಲ. ನನ್ನ ಜೊತೆ ಇವನು ಬರ್ತಾನೆ, ಇಲ್ಲ ನಮ್ಮ ಡ್ರೈವರ್ ಪ್ರಕಾಶ್ ಇದ್ದ ಅವ್ನು ಬರ್ತಾನೆ, ಎಲ್ಲಿರ್ತಾರೆ ಇವರೆಲ್ಲ ನಮ್ಮ ಸಂಬಂಧಿಕರೇ. ಬೆಂಗಳೂರಿದ್ದಾನೆ, ಇಲ್ಲೇ ಇರ್ತಾನೆ, ಪಕ್ಕದಲ್ಲಿ ಅವ್ನ ತೋಟ ಇವಂದು. ಸೊ ನಿಂತ್ಕೊಂಡು ನೋಡ್ಕೊತಾ ಇರ್ತಾನೆ, ಎಲ್ಲ ಕೆಲಸಗಳು ಆಗ್ತಾ ಇದೆ. ಸೊ ಇದೆಲ್ಲವೂ ನಮ್ಮ ಒಂದು ಗ್ರೋತ್ಗೆ ಒಂದು ರೀತಿ ಫೌಂಡೇಶನ್ ಇವರೆಲ್ಲ ಹಾಕಿದ್ದಾರೆ. ಇವರೆಲ್ಲರ ಸಹಕಾರದಲ್ಲಿ ಅಂದರೆ ಒಂದು ನಮ್ಮದೇ ಆದ ಒಂದು ವಾಲ್ ಅಂದರೆ ಕಟ್ಕೊಂಡು ಆರಾಮಾಗಿದ್ದೀನಿ. ಅಟ್ಲೀಸ್ಟ್ ಒಂದು ಪೇಪರ್ ಆದ್ರೂ ಸರ್ಕ್ಯುಲರ್ ಇದೆ, ಪೇಪರ್ ಇದೆ. ಆದ್ರೂ ಎಲ್ಲ ಇನ್ಫಾರ್ಮೇಶನ್ ಆಕ್ಟಿವ್ ಇಡ್ತಾರಲ್ಲ. ನಾನು ಎಲ್ಲ ಯಾವ ನೋಡಿ, ಮೊನ್ನೆ ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ನೋಡ್ತಾ ಇದ್ದೆ. ಒಂದಷ್ಟು ಜನ ಫೋನ್ ಮಾಡಿದ್ರು, ಪ್ರಥಮ ಇದ್ರ ಬಗ್ಗೆ. ಇದು ನಾನೇನು ಮಾತಾಡಲಿ, ನನಗೂ ಸಂಬಂಧಪಡುವಂಥ, ನನಗೆ ನೋಡ್ತಾ ಇದ್ದಾಗ ನಮ್ಮ ವ್ಯವಸ್ಥೆ ಹಿಂಗಾಗ್ತದೆ. ಅಂದರೆ ಏನಾಗಿದೆ ಗೊತ್ತಾ, ತಿನ್ನೋಕೆ ಫ್ರೀಯಾಗಿ ಭಗವಂತ ಗಾಳಿ ಕೊಟ್ಟಿದ್ದಾನೆ, ನೀರಿದೆ, ತಿನ್ನೋಕೆ ಅನ್ನ ಕೊಟ್ಟಿದ್ದಾನೆ, ಬದುಕೋಕೊಂದು ಫ್ರೀಯಾಗಿ ಲೈಫ್ ಕೊಟ್ಟಿದ್ದಾರೆ. ಅಂದರೆ ಅರಬ್ ಕಂಟ್ರೀಸ್ ಥರ ಅಷ್ಟು ಇದು ಟೆನ್ಷನ್ ಇಲ್ಲ. ಇಷ್ಟೆಲ್ಲ ಕೊಟ್ಟರು ಇನ್ನೊಬ್ಬನ ಸಾಯಿಸುವಷ್ಟು ದುರಂತ, ದ್ವೇಷ, ಅಂದರೆ ಧರ್ಮದ ವಿಚಾರದಲ್ಲಿ ಆಗೋದು ಇವೆಲ್ಲ ನೋಡ್ತಾ ಇದ್ದಾಗ, ಅಪ್ಪ ಇದು ಯಾವುದು ನನ್ನ ಊರಲ್ಲಿ ಇಲ್ಲ ಗುರು, ಇದು ಯಾವುದು ನನ್ನ ಊರಲ್ಲಿ ಇಲ್ಲ. ನಾನಿಲ್ಲಿ ರಾಜ ಅಂದ್ಕೊಂಡು ಖುಷಿಯಾಗಿರ್ತೀನಿ. ಇರೋದನ್ನು ಖುಷಿ ಪಟ್ಕೊಳ್ತಾ, ಇಲ್ಲದೆ ಇರೋದ್ರ ಬಗ್ಗೆ ದುಃಖ ಪಟ್ಕೊಳ್ದೆ ಆರಾಮಾಗಿದ್ದೀನಿ. ಈಗ ಇನ್ನೆರಡು ಸಿನಿಮಾ ಈಗ ನೋಡಿ, ಆಲ್ರೆಡಿ ಇಷ್ಟೆಲ್ಲ ಸಮಸ್ಯೆ ಆಯ್ತಲ್ಲ. ನೀವು ಅಂದ್ಕೊಳ್ತೀರಾ ಫಸ್ಟ್ ನೈಟ್ ವಿತ್ ದೇವ ಮೊನ್ನೆ ಸಿನಿಮಾ ಮಾಡೋಕ್ಕೂ ಆಲ್ರೆಡಿ ಸಿನಿಮಾ ಮಾರಿದ್ದೀನಿ, ಇನ್ನೇನು ಬೇಕು ನನಗೆ? ಯಾವ ಸಿನಿಮಾ ಬಿಸ್ನೆಸ್ ನಾನು ಮಾಡ್ತಿದ್ದಂಗೆ ಮಾರಿದ್ದೀನಿ. ಬಟ್ ಏನಾದ್ರು ಸೋಷಿಯಲ್ ಇಶ್ಯೂಸ್ಗಳ ಬಗ್ಗೆ ಮಾತಾಡ್ತಿದ್ರು ಪ್ರಥಮ್ ಸರ್. ಈಗ ಸಾಕು ಮಾಡಿ, ಬೆಂಗಳೂರಲ್ಲಿ ರೋಡು ಎಲ್ಲ ನೋಡಿದ್ರು ಗುಂಡಿಗಳು. ನೀವು ಬಂದ್ರಿ ನೆಕ್ಸ್ಟ್ CM ಚೇಂಜ್ ಆಯ್ತಾರ ಅಂತ ಬಿಟ್ಬಿಡೋಣ. ಅವ್ರ ಹೈಕಮಾಂಡ್ ಅವರೇ ಹೇಳ್ತಾರೆ, ಹೈಕಮಾಂಡ್ ಬಿಟ್ಟು ಯಾರು ಮಾತಾಡಬಾರ್ದು, ಫಸ್ಟಿಂದ ಸಸ್ಪೆಂಡ್ ಮಾಡ್ತೀನಿ. ನನ್ನ ನೋಡಿ, ನನ್ನ ಯಾರು ಸಸ್ಪೆಂಡು ಮಾಡಲ್ಲ, ಡಿಸ್ಮಿಸ್ಸು ಮಾಡಲ್ಲ, ನನ್ನ ಪಾಡನ ಇದ್ದೀನಿ. ನಾನು ಅವ್ರ ಪಕ್ಷದಲ್ಲೇ ಇಲ್ಲ. ಅವ್ರಿಗೂ ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ.
ದೇವರು ಅನುಗ್ರಹ ಯಾರ್ದಿರುತ್ತೋ, ಯಾರ ಅದೃಷ್ಟದಲ್ಲಿ ಏನು ಬರೋದತ್ತೋ ಅದ್ರ ಪ್ರಕಾರ ನಡೀಲಿ. ಈ ವಿಚಾರ ಕೇಳ್ಬಿಟ್ಟು ನೆಕ್ಸ್ಟ್ ಇನ್ಯಾವುದೋ ಸ್ಟೇಜ್ ಅಂತದಾಗ ಇನ್ಯಾನೋ ಇದ್ರಾಕಳಂಗೆ ನನ್ನನ್ನು ಮಾಡಬೇಡಿ. ಅದು ಏನಾಯ್ತೆ ಆಗೋಗ್ಲಿ ಕಣ್ಣಣ್ಣ. ಇನ್ನು ಧರ್ಮಸ್ಥಳದ ಕೇಳ್ತೀರಾ ನೋಡಿ, ನಾನು ಧರ್ಮಸ್ಥಳಕ್ಕೆ ಹೋಗಿ ನೀವು ಅಟ್ಲೀಸ್ಟ್ ಹೋರಾಟ ಅದು ಇದು ಮಾಡ್ಕೊಂಬಂದ್ರಿ. ನಾನು ಹೋಗಿ ಮಂಜುನಾಥನ್ಗೆ, ಅಪ್ಪ ನನ್ನ ಸಿನಿಮಾಗೆ ಒಳ್ಳೇದಾಗ್ಲಪ್ಪ, ಇದು ಹೆಂಗೋ ಬಿಸ್ನೆಸ್ ಮಾಡಿಸ್ಬಿಡಪ್ಪ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ಹಾಕಿದ್ರೆ, ಇಲ್ಲ ಈ ಸೌಜನ್ಯಗೆ ನ್ಯಾಯ ಕೊಡು ಅಂತೇಳಿ ನಾನು ಕೊಡೋದಾಗಿದ್ದು ನಾನು ಇಷ್ಟೋ ತನಕ. ಕಲಾವಿದರು ನ್ಯೂಟ್ರಲ್ ಆಗಿರೋದು ಒಳ್ಳೇದು ಅಂತೀರಾ? ಅಲ್ಲ, ನ್ಯೂಟ್ರಲ್ ಅಲ್ಲ. ಈ ವ್ಯವಸ್ಥೆಯಲ್ಲಿ 13 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ಈಗ ನಾನು ಹೇಳೋದ್ರಿಂದ ಒಂದ್ ಕೆಲಸ ಮಾಡಿ, ಇವತ್ತು ನೀವು ಏನ್ ಕೇಳ್ತೀರಾ ಸ್ಟೇಟ್ಮೆಂಟ್ ಕೊಡ್ತೀನಿ ನಾನೀಗ. ನಾಳೆ ಬೆಳಗ್ಗೆ ಸೌಜನ್ಯ ನ್ಯಾಯ ಕೊಡಿಸ್ತೀರಾ? ನೀವು ಏನ್ ಹೇಳ್ಬೇಕು ಹೇಳ್ತೀರಾ ಅದನ್ನ ಹೇಳ್ತೀನಿ ನಾನು. ಉದ್ದೇಶ ಏನಂದ್ರೆ ಅಲ್ಲಿರೋರ್ಗೂ ಗೊತ್ತಾಗಬೇಕು, ಅಂದ್ರೆ ಯಾವ ಹಂತದಲ್ಲಿ ತಗೊಂಡೋಗಿ ಹೆಂಗೆ ಇದನ್ನ ಸುಪ್ರೀಂ ಕೋರ್ಟ್ ಹೋಗಿ ಇದು ಮಾಡೋದ ಅಥವಾ ಮತ್ತಿನ್ನೊಂದೇನೋ ಮಾಡೋದ. ನಮ್ಗೇನಾಗೋಗಿದೆ ಗೊತ್ತಾ, ರೋಸ್ ಹಿಡ್ದೋಗಿದೆ ವ್ಯವಸ್ಥೆ. ಇಷ್ಟು ಅಂದ್ರೆ ಪ್ರಪಂಚದಲ್ಲಿ ಯಾವ ಮಗಾರಿ ಅವಳಿಗೆ ಆಗಿರೋದನ್ನ ಸರಿ ಅಂತ ಹೇಳ್ತಾನೆ. ಸೌಜನ್ಯಂಗೆ ಆಗಿರೋದು, ಅವಳಿಗೆ ಆಗಿರೋದು ಸರಿ, ಅವಳಿಗೆ ಅನ್ಯಾಯ ಆಗಬೇಕು ಅಂತ ಯಾರು ಬಯಸ್ತಾರೆ ಹೇಳಿ? ಎಲ್ಲರ ಆಸೆನೂ ಅದೇ, ಯಾರಿಗೂ ಅದು ಆಗಬಾರ್ದು, ನ್ಯಾಯ ಸಿಗಬಾರ್ದು ಅಂತಿಲ್ಲ. ಬಟ್ ವ್ಯವಸ್ಥೆ ಹೆಂಗೆ ಆಗಿದೆಯಪ್ಪ, ನಮಗೆ ಚಿತ್ರ ಹಿಂಸೆ ಆಗೋಗಿದೆ ಬ್ರದರ್. ಇದೆಲ್ಲ ನೋಡಿದೆ. ಇಲ್ಲ ನಾನು ಬರ್ತೀನಿ, ಬಟ್ ಈಗ ಕಾರಲ್ಲಿ ಹೋಗೋಣವಾ? ನಾನು ನಿಮಗೆ ಕಾರಲ್ಲಿ ಹೋಗೋಣವಾ? ಎಲ್ಲೋ ಅಣ್ಣ ಅಲ್ಲಿ ಕಾಫಿ ಟೀ ಅಲ್ಲಿ ತೋಟದಲ್ಲಿ ಇದೆಯಾ? ತೋಮರ್ಪಳ್ಳಿದಲ್ಲ, ಬನ್ನಿ. ಇನ್ನೊಂದು ತಮಿಳ್ನಾಡು ತೋರಿಸ್ಲಾ? ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ. ಅಂದ್ರೆ ತಮಿಳ್ನ ಫುಲ್ ಇನ್ಫ್ಲುಯೆನ್ಸ್ ಇದೆ. ನನ್ನ ಫೋನ್ ಎತ್ಕೊಳೋ, ಬ್ಯಾಗ್ ಎತ್ಕೊ, ಬಂದಿರಪ್ಪ. ಈಗ ಅಲ್ಲಿ ಜೋಳ ಬೆಳೀತಾ ಇದೀವಿ ಬ್ರದರ್, ಒಂಚೂರು ಪ್ಯಾನ್ ಮಾಡಿ. ಅಲ್ಲಿ ಜೋಳ ಫುಲ್ ಅಷ್ಟು ತೆಂಗಿನ ಮರ ಇದೆ. ಇದೆಲ್ಲ ನಿಂತ್ಕೊಂಡು ನಾನೇ ಪ್ರತಿಯೊಂದಷ್ಟು. ಇದು ಹುಲ್ ಬೆಳಿತೀವಲ್ಲ, ರಾತ್ರಿ ಹೊತ್ತು ಹಾಕ್ಬೇಕಾದ್ರೆ ಇದಕ್ಕೆ ಇದು ಅದು ನೀವು ಕೇಳಿದಲ್ಲ ಬೋರ್ ಆಗಲ್ವಾ ಅಂತ. ಅಲ್ಲಿ ಬೋರ್ ಇದೆ, ಬೋರೆಲ್ಲ ಆಗಲ್ಲ ನೋಡಿ. ಇಲ್ಲಿ ನೀರಿಂದ ಇದು ಗಿಡಗಳೇನಾಗುತ್ತೆ, ನೈಟ್ ಟೈಮ್ ಅಟ್ಲೀಸ್ಟ್ ಕುರಿಗೆ ಇದು ಯಾವುದೋ ಒಂದೊಂದು ದಿನ ಅಟ್ಲೀಸ್ಟ್ ಹೋಗೋಕ್ಕಾಗಿಲ್ಲ, ಅದಕ್ಕೆ ಹಸುನ ದನ ಹೊಡ್ಕೊಂಡು ಹೋದಾಗ. ಒಟ್ಟು 6 ಹಸ 3 ಕರು ಇದೆ. ಸೊ 6 ಹಸು 3 ಕರು ಇರೋದ್ರಿಂದ ನೋಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ಇದೆಲ್ಲವೂ ನಂದಾಗುತ್ತೆ ನೆಕ್ಸ್ಟ್ ಇಯರ್ ಮಧ್ಯಭಾಗದೊಳಗೆ. ಅದರೊಳಗಡೆ ಈ ಸಿನಿಮಾ ಮುಗಿಸ್ಕೊಂಡು ನಾನು ಬಂದ್ಬಿಡ್ಬೇಕು. ಸೊ ಬೆಂಗಳೂರು ಬಿಡ್ತಾ ಇರೋ ಸಿನಿಮಾ ಮುಗಿಸ್ಬೇಕಲ್ಲ ಬ್ರದರ್, ಹಾಗೆ ನಿಲ್ಸೋಕ್ಕಾಗಲ್ಲ, ಕಾಣ್ತೀನಿ. ಸೊ ಅದು ಇರುವಂತಹ ಒಂದು ಒತ್ತಡ. ಸೊ ಇದೆಲ್ಲ ಜವಾಬ್ದಾರಿಗಳಿದೆ, ಇದೆಲ್ಲ ಕಲಿಸ್ಕೊಳ್ತಾ ಹೋಗ್ತಾ ಇದೆ. ನೋಡುವ ಅಲ್ಲಿ ತೊಗೊಂಡು ನಿಲ್ಸತ್ತೆ. ನಿಮ್ಮ ಸಲಹೆ ನಮ್ಮಂಥ ಬಡವ್ರಿಗೆ? ಇಲ್ಲ ಸರ್, ನಮ್ಮಂಥ ಬಡವ್ರಿಗೆ ನೆಮ್ಮದಿ ಎಲ್ಲಿದೆಯೋ ಅಲ್ಲಿ ಇರಬೇಕು. ಇಷ್ಟೆಲ್ಲ ಮಾಡೋದು ನೆಮ್ಮದಿಗಲ್ರಿ. ಅದೇನು ಗೊತ್ತಾ, ಅಷ್ಟೆಲ್ಲ ಮಾಡ್ತಾರೆ ಬೆಂಗಳೂರಿಗೆ. ನೋಡ್ತೀರಿ 100 ಕೋಟಿ ಇದೆಲ್ಲ ಮಾಡ್ತಾರೆ, ಎಲ್ಲ ಆಗುತ್ತೆ. ಇದ್ದಕ್ಕಿದ್ದಂಗೆ ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಹೋಗ್ಬಿಟ್ಟಿರ್ತಾರೆ. ಇವೆಲ್ಲ ನೋಡಿದಾಗ ನಮ್ಮದು ರಿಸ್ಕ್ ಇಲ್ಲದೆ ನನ್ನ ಖುಷಿಯಾಗಿರುವಂಥ ಜಾಗದಲ್ಲಿ ಆರಾಮಾಗಿ ನಾನು ತೋಟದಲ್ಲಿ ನೋಡಿ ಅಲ್ಲೊಂದು ಹಾಸಿಗೆ ಹಾಕ್ಕೊಂಡು ಅಲ್ಲಿ ಮಲ್ಕೊಬಿಡ್ತೀನಿ. ಅಲ್ಲಿ ಅಂದರೆ ಇದು ರೈಟ್ ಸೈಡ್ ತನಕ ಬರ್ತದೆ. ಸೊ ಹಾಸ್ಕೊಂಡು ಮೇಲ್ಗಡೆ ಮಲ್ಕೊಬಿಟ್ಟು ನಂಗೆ ಯಾರು ಡಿಸ್ಟರ್ಬ್ ಮಾಡಲ್ಲ. ಯಾಕೆ ಮಲಗಿದೆಯಪ್ಪ ನೀನು, ಇಷ್ಟೋ ತನಕ ಯಾಕೆ ಮಲಗಿದೆಯಾ ಅಂತ ಯಾರೂ ನನ್ನ ಕೇಳೋದೇ ಇಲ್ಲ. ಬೆಂಗಳೂರಲ್ಲಿದ್ದರೆ ಒತ್ತಡಗಳು, ಇನ್ನೇನೋ ಕಮಿಟ್ಮೆಂಟ್, ಇನ್ಯಾರಿಗೋ ಒತ್ತಡಕ್ಕೆ ಮಾತಾಡಿಸಿ ಇನ್ನೆಲ್ಲೋ ದುಡ್ಡು ರೆಡಿ ಮಾಡಬೇಕು, ಇನ್ನೆಲ್ಲೋ ಹೊಂದಿಸ್ಬೇಕು. ಇದೆಲ್ಲ ಇಲ್ಲಿ ನಂಗೆ ಬಂದಿಲ್ಲ. ಈಗ ನನ್ನ ಜೇಬಲ್ಲಿ ಮ್ಯಾಕ್ಸಿಮಮ್ ಒಂದು 100-150 ರೂಪಾಯಿ ಇದೆಯಾ, ನಂಗೆ ನಡೆದೋಗುತ್ತೆ. ಬೇಕಲ್ಲ, ಅಥವಾ ಅವ್ನಿಗೇನೋ ಹೇಳ್ದ ತಂದು ಕೊಡ್ತಾನೆ ಮುಗಿದು. ಇಲ್ಲಿ ನಂಗೆ ಖರ್ಚೇ ಇಲ್ಲ, ರಿಸ್ಕ್ ಇಲ್ಲ, ಸ್ಟ್ರೆಸ್ ಇಲ್ಲ. ಇನ್ನೇನು ಬೇಕಪ್ಪ ನೀವೇ ಹೇಳಿ. ನೀವು ಹೇಳಿ ಯಜಮಾನ್ರೆ, ನೀವು ಹೇಳಿ. ಅಲ್ಲ, ನನಗೆ ಇದು ಪೂರ್ತಿ ವೀರಪ್ಪನ ಓಡಾಡಿದ ಜಾಗ. ಈಗ ಅಲ್ಲಿಗೆ ಬಂದ್ರಿ ನೋಡಿ. ಈಗ ಸರಿ ಆಯಿತು, ಅದ್ರ ಬಗ್ಗೆ ಒಂದು ಹೇಳಬೇಕಂದ್ರೆ ನೋಡಿ, ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ಭಾಗದಲ್ಲಿ ಆತನ ತುಂಬ ದೊಡ್ಡ ಆರ್ಭಟ ಇತ್ತು. ಕೇರಳ ಆನ್ ಆ್ಯಂಡ್ ಆಫ್, ಅಂದರೆ 3 ರಾಜ್ಯದ ಕಾಡೂರಿನಲ್ಲಿ ಅವ್ರದ್ದಿತ್ತು. ಈ ಹನೂರು ಇದೆಯಲ್ಲ ಎಡಗಡೆ, ಈಗ ನೀವು ಬಂದ್ರಲ್ಲ, ನಾನು ನಿಮ್ಗೆ ಏನು ಹೇಳಿದೆ, ನೀವು ಹನೂರು ತನಕ ರೋಡ್ ಚೆನ್ನಾಗಿದೆ, ಕೊಳ್ಳೇಗಾಲ ಹನೂರು. ಅದಾದ್ಮೇಲೆ ಇದು ಕಲ್ ರೋಡ್ ಇದೆಯಲ್ಲ, ರೋಡಿಗೆ ಬರೋಕ್ಕೆ ಎಷ್ಟು ಪರದಾಡ್ತಾ ಇದಿರಲ್ಲ, ಆ ರೋಡ್ ಮಾದೇಶ್ವರ ಬಿಟ್ಟಕ್ಕೆ ಹೋಗ್ಬೇಕಾದ್ರೆ ಒಂದು ರಾಮಾಪುರ ಡಿವಿಯೇಷನ್ ಆಗುತ್ತೆ. ಆ ಪ್ರಾಂತ್ಯದಲ್ಲಿ ರಾಮಾಪುರದಲ್ಲಿ ಒಂದು ಪಾಲಾರ್ ಅಂತ ಕೇಳಿದ್ದೀರಾ ನೀವು, ಅದೊಂದು ಸೇತುವೆ ಬ್ಲಾಸ್ಟ್ ಆಯಿತು. ಒಬ್ಬ STF ಮುಖ್ಯಸ್ಥರು ಜಿಲೆಟಿನ್ ಕಡ್ಡಿ ಇಟ್ಕೊಂಡು, ಇದೆಲ್ಲ ಹೆಚ್ಚು ಕಡಿಮೆ ಈ ಬಾರ್ಡ್ರಲ್ಲಿ ಆಗಿರುವಂಥದ್ದು ಕರ್ನಾಟಕದಲ್ಲಿ. ಆಮೇಲೆ ರಾಮಾಪುರ ಸ್ಟೇಷನ್ಗೆ ನುಗ್ಗಿ ಅಲ್ಲಿದ್ದಂಥ ವೆಪನ್ಸ್ಗಳು ಎಲ್ಲ ಎತ್ಕೊಂಡು ಹೋಗಿದ್ದು. ಏನಾಗುತ್ತೆ ಅಂದರೆ, ನಿಮ್ಗೆ ಯಾಕೆ ಈ ಕಾಲದಲ್ಲಿ ಇನ್ನೊಬ್ಬ ವೀರಪ್ಪ ಕೊಟ್ಟಲ್ಲ ಅದನ್ನು ಹೇಳ್ತೀನಿ. ಈಗ ಅವನ ಹತ್ರ ಮೊಬೈಲ್ ಇಡ್ತಾ ಇರ್ತಾರೆ, 5 ನಿಮಿಷಕ್ಕೆ ಹಿಡ್ದಾಕ್ಬಿಡ್ತಾರೆ. ಆ ಮೊಬೈಲ್ ನೆಟ್ವರ್ಕ್ ಎಲ್ಲ ಐತೆ ಗೊತ್ತಾಗ್ಬಿಡುತ್ತೆ. ಅವನ ಹತ್ರ ಕಾಡು ಮಧ್ಯದಲ್ಲಿ ಮಲಗಿರೋ ಈ ಜಾಗದಲ್ಲಿ ಹಿಂಗೆ ಪಾಯಿಂಟ್ ಹಿಂಗೆ ಸುಮ್ಮೋಡು, ಈ ಜಾಗದಲ್ಲಿ ಇದ್ದಾನೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ವೀರಪ್ಪನ ನೆಕ್ಸ್ಟ್ ಜನ್ರೇಷನ್ ಉಟ್ಕೊಳ್ಳ. ಬಟ್ ಈ ಜನ್ರೇಷನ್ ಇನ್ನೊಂದೇನು ನೋಡಿ, ಸ್ವತಂತ್ರಕ್ಕೆ ಅಂದರೆ ಆಗ ಭಗತ್ ಸಿಂಗ್ ಒಂದು ಕರೆ ಕೊಟ್ಟರೆ, ಸುಭಾಷ್ ಚಂದ್ರ ಬೋಸ್ ಒಂದು ಕರೆ ಕೊಟ್ಟರೆ ದೇಶ ಜೈಲಿಗೆ ಹೋಗೋರು. ಈಗ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಒಂದು ಕಾಮೆಂಟಿಗೆ ಸೀಮಿತ ಆಗೋದು. ಸೊ ಈಗ ಡಿಜಿಟಲ್ ಬೆಳೀತಾ ಸಂಬಂಧಗಳ ಮೌಲ್ಯ ಹೋಗ್ತಾ ಇದೆ. ವ್ಯಕ್ತಿ ಒಂದು ಮಾತಿಗೆ ಇರಬೇಕಾದಂತಹ ಒಂದು ತೂಕ ಎಲ್ಲೋ ನಮ್ಮ ಪಕ್ಕದಲ್ಲೇ ನನ್ನ ಕುಟುಂಬದವ್ರು ಕೂತಿರ್ತಾರೆ ಅಂದರೆ ನಾವು 5 ನಿಮಿಷ ಮಾತಾಡ್ಸಲ್ಲ. ಇದಕ್ಕೂ ಮುಂಚೆ ಈಗ ಒಂದು 20 ವರ್ಷದಿಂದ ಈ ಮನೆಯವ್ರು ಆ ಮನೆಯವ್ರು ದಿನಕ್ಕೆ ಬೆಳಗ್ಗೆ ಟಿಫನ್ ಅಡುಗೆ ರೆಡಿ ಆಗೋಯ್ತು ಅಂದರೆ ಬೋರ್ ಕೂಡ ತೋರಿಸ್ತವ್ರೆ, ಏನೋ ಬೋರು ಇಲ್ಲ ಕಂಬ, ಲೈಟ್ ಕಂಬ ನಡ್ತವ್ರೆ.
ಸೊ ಈಗ 20 ವರ್ಷ ಹಿಂದೆ ಅಂದ್ಕೊಳ್ಳಿ, ಫೋನೇ ಇರಲಿಲ್ಲ. ಹೆಂಗೆ ನಡೀತಾ ಇತ್ತು ಚಿನ್ನ ಹಿಡಿಯೋಕ್ಕೆ? ಹೆಂಗೆ ನಡೀತಾ ಇದ್ದಾರೆ? ಪ್ರತಿ ದಿನ ಬೆಳಗ್ಗೆ ನಾಷ್ಟ ಮಾಡ್ಬಿಟ್ಟು ಸುಮಾರು ಗಂಟೆ ಮಾತಾಡ್ತಾರೆ. ಭಾಳಷ್ಟು ವಿಚಾರ ಪ್ರಾಮಾಣಿಕವಾಗಿ ನಿಮ್ಮ ಸಂಬಂಧ ಟೈಪ್. ಈಗೆಲ್ಲ ಫೋನಲ್ಲಿ ಆಯ್ ಕಣಿ ರೀಲ್ಸ್ ಮಾಡ್ತಾ ಇದ್ದೀನಿ ಕಣಿ, ನಾನು ಇದು ಮಾಡ್ತಾ ಇದ್ದೀನಿ, ನಾನು ಶಾಪಿಂಗ್ ಹೋದೆ ಫ್ರೆಂಡ್ಸ್, ನಾನು ಅಲ್ಲಿಂದ ಇದ್ದೀನಿ, ನಾನು ಒಂದ್ಸಲ ಶಾಪಿಂಗ್ 50,000 ರೂಪಾಯಿ ತಗೊಂಡು ಹೋದೆ ಫ್ರೆಂಡ್ಸ್, ನೋಡಿ ಇದು ನಾನು ಹಾಕೊಳ್ಳೋ ಚಟ್ನಿ, ಹಾಕೊಳ್ಳೋ ಟಾಪ್ ಇದು, ನನಗೆ ಒಂದು ಶಾಪ್ ಹೋಗೋದೇ ಇಲ್ಲ. ಇದೆಲ್ಲ ತೋರ್ಪಡಿಕೆ. ಆ ವಿಡಿಯೋ ಇಂದ ಅವ್ರ ವ್ಯೂಸ್ ಆಗುತ್ತೆ, ಅವ್ರ ಸಬ್ಸ್ಕ್ರೈಬರ್ಸ್ ಆಯ್ತಾ, ನಮ್ಗೆ ದುಡ್ಡು ಬರ್ತದೆ. ಈ ಜೀವನ ಹಿಂಗಾಗ್ಬಿಟ್ಟೈತೆ, ಇವತ್ತು ಹಿಂಗಾಗೋಗೈತೆ. ಸೊ ಹಿಂಗೆಲ್ಲ ಇದ್ದಾಗ ನನ್ನ ತೋಟದ ಪಕ್ಕನೇ ಬೀರಾನಂದ ಇರೋದು. ಅವ್ನು ನನ್ನ ತಮ್ಮನ ಥರ ಎಲ್ಲ ನಿಂತ್ಕೊಂಡು ನೋಡ್ಕೊತೀನಿ. ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅವ್ನ ಜೊತೆ ಹೊರಟಾಯ್ತೀನಿ. ಸೊ ಹಿಂಗೆ ಜೀವನ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಸಿಟಿ ನಿಯರ್ ಅಂದ್ರೆ ಕೊಳ್ಳೇಗಾಲ. ಹಾಂ ಹೌದು, ಕೊಳ್ಳೇಗಾಲ 42 ಕಿಲೋಮೀಟರ್, 44 ಕಿಲೋಮೀಟರ್ ತಾಲೂಕು, ಚಾಮರಾಜನಗರ ಜಿಲ್ಲೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ತುಂಬ ಹಿಂದುಳಿದ ಜಿಲ್ಲೆ ಅಂದರೆ ಹೆಚ್ಚು ಕಡಿಮೆ ಅದೇ ಚಾಮರಾಜನಗರ. ಎಲ್ಲ ಹೇಳ್ತೀರಾ ಹಾವೇರಿ, ಗುಲ್ಬರ್ಗ, ಅದೆಲ್ಲ ಓಕೆ. ಕಲ್ಯಾಣ ಕರ್ನಾಟಕದ ಕಡೆ ಒಂಚೂರು ಹೈದರಾಬಾದ್ ಇನ್ಫ್ಲುಯೆನ್ಸ್ ಇದೆ, ನಿಜಾಮುರದ ಇದೆ, ಅಲ್ಲೆಲ್ಲ ಒಂದಷ್ಟು ಓಕೆ. ಬಟ್ ಇಲ್ಲಿ ಕಷ್ಟ ಇದೆ, ನೀರು ಅಷ್ಟಿಲ್ಲ, ಯಾವುದು ಅಂತರ್ಜಲ ಮಟ್ಟ ಕುಸ್ತಿದೆ. ನೋಡಿ ಈ ವರ್ಷ ಎಲ್ಲ ಕಡೆ ಮಳೆ ಆಯಿತು, ಹನ್ನೂರು ಒಂದೆಲ್ಲ ಆಗಿಲ್ಲ. ಗೊತ್ತಾ ನಿಮಗಿದು? ಹೌದು, ಹನ್ನೂರು ಮಳೆ ಇಲ್ಲ. ಎಲ್ಲ ಕಡೆ ಕರ್ನಾಟಕದ ಎಲ್ಲ ಮೊನ್ನೆ ತನಕ ಮಳೆ ಬಂತಂತಲ್ರಿ ಬೆಂಗಳೂರಲ್ಲಿ, ಇಲ್ಲಿ ಎಲ್ಲಿ ಮಳೆ ಇಲ್ಲ ಇಲ್ಲಿ. ಹೌದಾ? ಹೌದು, ಇಲ್ಲಿ ಮಳೆನೇ ಇಲ್ಲ. ಸೊ ಇದು ಮುಂಗಾರಿಂದ ಹಿಡಿದು ಹಿಂಗಾರವರೆಗೂ ಒಂದು ಹನಿ ಮಳೆ ಇಲ್ಲ. ಮುಂಗಾರು ಮಳೆ ಬಂದು ಗಣೇಶ ಗುಡ್ಡಾಯ್ತು, ಹೆಸರಾಯ್ತು. ಇಲ್ಲಿ ಮುಂಗಾರು ಮಳೆ ಬರಲ್ಲ, ಏನು ಬರ್ದಾನೆ, ಏನು ಹೆಸರು ಆಗಿಲ್ಲ, ಏನೂ ಆಗಿಲ್ಲ. ನೋಡಿ ಹಾಗಿದೆ. ಸೊ ಅಷ್ಟೇ ಜೀವನ. ಎಲ್ಲ ಆದಮೇಲೆ ಏನಾದ್ರು ಇಲ್ಲೆಲ್ಲ ಯಾಕೆ ಬೈಕ್ ಗ್ಯಾರೇಜ್ ಯಾಕೆ ಇಟ್ಕೋತಾರೆ ಅಂದರೆ, ಇಲ್ಲೆಲ್ಲ ಗಾಡೀಲಿ 10-12 ವರ್ಷ ಹುಡುಗರೆ ಗಾಡಿ ಓಡಿಸ್ತಿರ್ತಾರೆ. ಸ್ಕ್ರೂ ಡ್ರೈವ್ ಮಾಡೋದು, ಓದಿಸ್ತಾರೆ. ತಿಂಗಳು ಪ್ರತಿದಿನ ಹೋದ ಗಾಡಿ ಕೆಟ್ಟೋಯ್ತದೆ ಕೊಡೋಕ್ಕೆ ಅಂತ ಇಟ್ಕೊಂಡವ್ರೆ. ಸೊ ಐ ಥಿಂಕ್ ಇದು ತೋಮಾರಪಾಳ್ಯ ರೋಡ್ ತುಂಬಾ ಕಚ್ಚಾ ಇದೆ ಸರ್ ಇಲ್ಲಿ. ಹೌದು, ನಾವು ಅದೇ ಈಗ ನೋಡಿ ಏನು ಗೊತ್ತಾ, ಇಲ್ಲಿ ಯಾರು ಬಂದು ನಮ್ಮ ವಿರೋಧಿಗಳೇ ಇಲ್ಲ ಇಲ್ಲಿ ಯಾರು. ನಮ್ಮ ಆಮೇಲೆ ಏನು ಗೊತ್ತಾ, ಸ್ಟೇಟಸ್ ಸ್ಟ್ಯಾಂಡರ್ಡ್ ಬರ್ತಾ ಇದ್ದಂಗೆ ಆಪ್ತರು ಜಾಸ್ತಿ ಆಗ್ತಾರೆ. ನಿಮ್ಮನ್ನ ಒಂದು ಸಕ್ಸಸ್ ಬಂದರೆ 10,000 ಜನ ಇಷ್ಟಪಡೋಕೆ ಶುರು ಮಾಡಿದ್ರೆ, ಗೊತ್ತಿಲ್ಲ ನಿಮ್ಗೆ 100 ಜನ ಹೇಟ್ ಮಾಡೋಕೆ ಶುರು ಮಾಡ್ತಾರೆ. ಅದರಲ್ಲೂ 30 ಜನ ಅಂತೂ ನಿಮ್ಮ ಮೇಲೆ ರಕ್ತ ಕಾರಕ್ಕೆ ಶುರು ಮಾಡಿರ್ತಾರೆ. ಸೊ ನೀವು ಆ ಸಕ್ಸಸ್ನೂ ಅನುಭವಿಸ್ಬೇಕು, ಇದನ್ನು ಸ್ವೀಕರಿಸಬೇಕು. ಎರಡು ನಿಮ್ಗೆ ಇದ್ದೇ ಇರುತ್ತೆ. ಇದು ತಮಿಳುನಾಡಿನ ಹೆಚ್ಚು ಇನ್ಫ್ಲುಯೆನ್ಸ್ ಇರುವಂಥ ಒಂದು ಊರು, ಅತಿ ಹೆಚ್ಚು ತಮಿಳಿಯರು ಇರುವಂತಹ ಒಂದು ಊರು, ತೋಮಿಯಾರ್ಪಾಳ್ಯಂ ಅಂತ. ತೋಮಿಯಾರ್ಪಾಳ್ಯ. ಥಾಮಸ್ ಕಾನ್ವೆಂಟ್. ನಮ್ಮೂರಲ್ಲಿ ಬೇರೆ ಇನ್ಯಾವುದೋ ಇದಿಲ್ಲ, ಕಮ್ಯುನಿಟಿಗಳ ವಿಚಾರದಲ್ಲಿ ಕ್ಲಾಶ್ ಇಲ್ಲ. ಊರಲ್ಲಿ ಬೇರೆ ಕಮ್ಯುನಿಟಿಯ ಒಂದು ನೀನೇ ಬಿಡೋಣ, ಇಲ್ಲಿ ನಡೆಯೋಣ, ಇಲ್ಲಿ ಎಡಗಡೆ ತಗೊಂಡು ಇರ್ತಾರೆ. ಅಲ್ಲ